ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಪುಟ್ಟ ಲೈಕ್, ಶೇರ್, ಕಮೆಂಟ್ ಮಾಡಿ. ಪಕ್ಕದಲ್ಲಿ ಕಾಣಿಸ್ತಿರೋ ಬೆಲ್ಲೈಕನ್ನೇ ಪ್ರೆಸ್ ಮಾಡಿ. ಅವಾಗ ನಾನು ಅಪ್ಲೋಡ್ ಮಾಡೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತೆ. ಇವತ್ತು ಪಾಪನ ಸ್ವಲ್ಪ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಬೇಕಾಗಿತ್ತು, ನಾರ್ಮಲ್ ರೆಗ್ಯುಲರ್ ಚೆಕಪ್ಗೆ. ವೆಯ್ಟ್ ಎಲ್ಲ ಚೆನ್ನಾಗಿದ್ದಾನ, ಹೆಲ್ದಿಯಾಗಿದ್ದಾನ ಅಂತ ಚೆಕ್ ಮಾಡಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ನಾನು ಕೂಡ ರೆಡಿಯಾಗಿದ್ದೀನಿ, ಸಿಂಪಲಾಗಿ ರೆಡಿಯಾಗಿದ್ದೀನಿ. ಸಿಂಪಲ್ಲಾಗಿ ಒಂದು ಕುರ್ತಾ, ಒಂದು ಟಾಪ್ನ ಹಾಕ್ಕೊಂಡಿದ್ದೀನಿ. ಪಾಪ ಕೂಡ ರೆಡಿ ಆಗಿದ್ದಾನೆ. ಇನ್ನೇನು ಹೋಗಬೇಕು ಒಂದು 9 ಗಂಟೆ ಅಷ್ಟರಲ್ಲಿ. ಇವತ್ತಿನ ಡೇ ಯಾವ ಥರ ಹೋಗುತ್ತೆ ನೋಡೋಣ ಬನ್ನಿ. ಹಾಸ್ಪಿಟಲ್ಗೆ ಹೋಗಿದ್ದು ಬಂದಾಯಿತು. ನಾನೇನು ಹಾಸ್ಪಿಟಲ್ಗೆ ಹೋಗಿದ್ನಲ್ಲ, ಅದು ವಿಡಿಯೋ ಏನೂ ಮಾಡ್ಕೊಂಡಿಲ್ಲ. ಇಲ್ಲೇ ನಮ್ಮ ಮನೆ ನಿಯರ್ ಬೈನೇ ನನ್ನ ಡೆಲಿವರಿ ಏನಾಯಿತು ಅದೇ ಹಾಸ್ಪಿಟಲ್ಗೆ ಹೋಗಿದ್ದು. ಬೇಗನೆ ಹೋಗಿ ಬೇಗನೆ ಬಂದುಬಿಟ್ವಿ. ನಾರ್ಮಲ್ ಚೆಕಪ್ಪು. ಇನ್ನೇನು 2.5 ಮಂತ್ ಆಗಿತ್ತು. ಒಂದ್ಸಲಿನೂ ಚೆಕಪ್ಗೆ ಹೋಗಿರಲಿಲ್ಲ. ಯಾವುದೇ ಮಕ್ಕಳಾದ್ರೂ ಅಷ್ಟೇ 1.5 ಮಂತು ಅಥವಾ 2 ಮಂತ್ಗಾದರೂ ರೆಗ್ಯುಲರ್ ಚೆಕಪ್ನ ನಾವು ಕಂಪಲ್ಸರಿ ಮಾಡಿಸ್ಲೇಬೇಕಾಗುತ್ತೆ. ಪಾಪು ವೆಯ್ಟ್ ಎಲ್ಲ ಚೆನ್ನಾಗಿ ಇನ್ಕ್ರೀಸ್ ಆಗ್ತಾ ಇದ್ದಾನ, ಎಲ್ಲ ನಾರ್ಮಲ್ ಆಗಿದೆ. ನಾರ್ಮಲ್ ರ್ಯಾಂಡಮ್ ಚೆಕಪ್ ಅಂತ ಮಾಡಿಸ್ಲೇಬೇಕು. ಮತ್ತು ಒಂದು ವೈಟಮಿನ್ D3ನ ಬರೆದು ಕೊಟ್ಟರು ಅಷ್ಟೇ, ಬೇರೆ ಇನ್ನೇನು ಬರೆದಿಲ್ಲ. ಇದನ್ನು 1 ವರ್ಷದ ತನಕ ನಾವು ಕಂಪಲ್ಸರಿ ಮಕ್ಕಳಿಗೆ, ಯಾವುದೇ ಮಕ್ಕಳಿಗಾದರೂ ಕಂಪಲ್ಸರಿ ಹಾಕಲೇಬೇಕು. ನೀವು ಏನಾದರೂ ಇದನ್ನು ಯೂಸ್ ಮಾಡ್ತಾ ಇದ್ದೀರಾ ಅಥವಾ ಏನು ಆಯಿತಾ ಅಂತ ಕಾಮೆಂಟ್ ಮಾಡಿ. ಇದನ್ನು ಬೆಳಗ್ಗೆ ಅಥವಾ ಸಾಯಂಕಾಲ ನಿಮಗೆ ಯಾವುದು ಕಂಫರ್ಟಬಲ್ ಅನಿಸುತ್ತೆ ಆ ಒಂದು ಟೈಮ್ನಲ್ಲಿ ಡೈಲಿ 400 ml ಹಾಕಬೇಕಾಗತ್ತೆ. ಇದು ಹುಟ್ಟಿದಾಗಿಂದನೂ ಯೂಸ್ ಮಾಡ್ತಾಯಿದ್ದೀವಿ. ನೀವು ಯೂಸ್ ಮಾಡ್ತೀರಾ ಏನು ಆಯಿತಾ ಅಂತ ಕಾಮೆಂಟ್ ಮಾಡಿ. ಅಥವಾ ಯೂಸ್ ಮಾಡ್ತಾ ಇಲ್ವಾ ಅದನ್ನು ಕೂಡ ಕಾಮೆಂಟ್ ಮಾಡಿ. ಇದನ್ನು ಕಂಪಲ್ಸರಿ ಮಕ್ಕಳಿಗೆ ಯೂಸ್ ಮಾಡಲೇಬೇಕು. ಯಾವುದಾದ್ರೂ ಬ್ರ್ಯಾಂಡದು ಓಕೆ, ಒಟ್ಟಿನಲ್ಲಿ ವೈಟಮಿನ್ D3ನ ಯೂಸ್ ಮಾಡಬೇಕು. ಅವನು ಮಲ್ಕೊಂಡಿದ್ದಾನೆ. ನಿನ್ನೆ ನೈಟು ಅಷ್ಟೇ ಅವನು ನಿದ್ದೆನೇ ಮಾಡಿಲ್ಲ. ಬೆಳಿಗ್ಗೆ 6:15ಗೇನೋ ಮಲ್ಕೊಂಡಿರೋದು, ಮತ್ತು 2 ಗಂಟೆಗೇನೋ ಎದ್ದಿದ್ದಾನೆ. ನೈಟ್ ಫುಲ್ಲು ನಿದ್ದೆ ಮಾಡಿಲ್ಲ. ನಿನ್ನೆನೂ ಹಾಗೆ ಮೊನ್ನೆನೂ ಹಾಗೆ ಮಾಡ್ದ. ಬೆಳಗಿನ ಟೈಮು ಎದ್ದೇಳಿಸಿದ್ರು ಎದ್ದೇಳೋದಿಲ್ಲ, ಆ ಥರ ಮಲ್ಕೊಂಡಿರ್ತಾನೆ. ಇವಾಗ ಒಂದು 3-4 ಡೇಸಿಂದ ಈ ಥರ ಮಾಡ್ತಾಯಿದ್ದಾನೆ. ಸೊ ಇನ್ನೂ ಅವನು ಮತ್ತೆ ಏನು ಅವನ ರುಟೀನ್ ಚೇಂಜ್ ಮಾಡ್ತಾನೆ ಗೊತ್ತಿಲ್ಲ. ಸದ್ಯಕ್ಕೆ ಇವಾಗ ನಾನು ಮಲ್ಕೋಬೇಕು. ಟಿಫನ್ ಎಲ್ಲ ಆಯಿತು. ಮತ್ತು ನನ್ನ ಒಂದು ಪ್ರೆಗ್ನೆನ್ಸಿಯ ಜರ್ನಿನ ನಾನು ಶೇರ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ಆದರೆ ಇದೇ ಒಂದು ಬ್ಲಾಗಲ್ಲಿ ಶೇರ್ ಮಾಡ್ಕೊತೀನಿ, ಇಲ್ಲ ಅಂತಂದರೆ ನೆಕ್ಸ್ಟ್ ಸಪ್ರೇಟ್ ಬ್ಲಾಗಲ್ಲಿ ಶೇರ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ಮತ್ತು ಇದಾಗಿತ್ತು. ಇನ್ನೇನು ಕೆಲಸ ಇಲ್ಲ, ಜಸ್ಟ್ ಇವಾಗ ಮಲ್ಕೊಳ್ಳೋದಷ್ಟೇ. ನೈಟು ನಿದ್ದೆ ಮಾಡಿಲ್ಲ, ಲಾಸ್ಟಾಗಿ ನಿದ್ದೆ ಸಾಕಾಗಿಲ್ಲ ಅಂತಂದರೆ ಆಗೋದಿಲ್ಲ. ಒಂಥರ ಎನರ್ಜಿನೇ ಲೋ ಆಗಿಬಿಟ್ಟಿರುತ್ತೆ. ಇವಾಗ ಅವನು ಮಲಗಿದ್ದಾನೆ. ಸೊ ಇವಾಗ ನಾನು ಮಲ್ಕೊಂಡು ಆರಾಮ್ಸೆ ನಿದ್ದೆ ಮಾಡಿ ಮಧ್ಯಾಹ್ನ ಎದ್ದು ಊಟ ಮಾಡೋದು ಇದೇ ಥರ. ನಿನ್ನೆನೂ ಅಷ್ಟೇ ಸೇಮ್ ಟೈಮಿಂಗ್ಸ್ಗೆ ಮಲ್ಕೊಂಡಿದ್ದ, ಇವತ್ತೂ ಸೇಮ್ ಟೈಮಿಂಗ್ಸ್ಗೆ ಮಲಗಿದ್ದಾನೆ. ಐ ಥಿಂಕ್ ನಾಳೆನೂ ಸೇಮ್ ಟೈಮಿಂಗ್ಸ್ ಮಲ್ಕೊಂಡು 3 ದಿವಸ ಆದಮೇಲೆ ಮತ್ತೆ ಏನಾದರೂ ರುಟೀನ್ ಚೇಂಜ್ ಮಾಡ್ತಾನೇನೋ ನೋಡಬೇಕು. ಸದ್ಯ ಈ ರುಟೀನ್ ಅಂತೂ ನಿಜವಾಗ್ಲೂ ಅಡ್ಜಸ್ಟ್ ಆಗೋಕ್ಕಾಗ್ತಾಯಿಲ್ಲ. ನೈಟೆಲ್ಲ ಎದ್ದಿರೋದು ಅಂದರೆ ತುಂಬಾ ಕಷ್ಟ. ನಾನಂತೂ ನಿದ್ದೆನೇ ಮಾಡಿಲ್ಲ. ಬೆಳಿಗ್ಗೆ 4:15ಗೇನೋ ನಮ್ಮ ಅಮ್ಮನ ಹತ್ರ ಕೊಟ್ಟು ನಾನು ಮಲ್ಕೊಂಡಿದ್ದು. ಮತ್ತು ಒಂದು 7:30ಗೆಲ್ಲ ಎದ್ದು ಹಾಸ್ಪಿಟಲ್ಗೆ ಹೋಗೋಣ ಅಂತಂದ್ಬಿಟ್ಟು ಎದ್ದುಬಿಟ್ಟೆ. ಮತ್ತೆ ಮಲ್ಕೊಂಡೆ, ಇನ್ನೂ ಟೈಮ್ ಆಗಿಬಿಡುತ್ತೆ ಅಂತಂದ್ಬಿಟ್ಟು. ಇನ್ನೇನು ಹೋಗಿದ್ದು ಬಂದಾಯಿತು. ಇನ್ನೂ ರೆಸ್ಟ್ ಮಾಡೋದೇ ಇದೇ ಒಂದು ಕೆಲಸ, ಇನ್ನೇನೂ ಇಲ್ಲ. ಮತ್ತು ವೀಡಿಯೋಸ್ ಎಲ್ಲ ಯಾವ ಥರ ಬರ್ತಾಯಿದೆ ಏನು ಎತ್ತಾ ಅಂತ ಕಾಮೆಂಟ್ ಮಾಡಿ. ಪಾಪುಗೆ ಏನಿಲ್ಲ, ಎಲ್ಲ ನಾರ್ಮಲ್ ಆಗಿದ್ದಾನೆ ಅವನು. ಜಸ್ಟ್ ರೆಗ್ಯುಲರ್ ಚೆಕಪ್ ಮಾಡಿಸೋಣ ಅಂತಂದ್ಬಿಟ್ಟು ಹೋಗಿದ್ದಷ್ಟೇ. ಮತ್ತು ವ್ಯಾಕ್ಸಿನೇಷನ್ ಇದೆ. ನೆಕ್ಸ್ಟ್ ಮಂಗಳವಾರ ವ್ಯಾಕ್ಸಿನೇಷನ್ ಹಾಕಬೇಕು ಅವನಿಗೆ. ಅದಾದರೆ 3 ಮಂತ್ದು ಒಂದು ವ್ಯಾಕ್ಸಿನೇಷನ್. ಒಂದೊಂದು ಸಲ ಬರೋದೇ ಇಲ್ಲ. ನಿಮಗೂ ಹಿಂಗಾಗುತ್ತಾ ಕಾಮೆಂಟ್ ಮಾಡಿ. ನನ್ನ ಒಂದು ಪ್ರೆಗ್ನೆನ್ಸಿಯ ಜರ್ನಿನ ಇವತ್ತಿನ ಒಂದು ವೀಡಿಯೋದಲ್ಲಿ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಶೇರ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ವೀಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತು ಹಾಸ್ಪಿಟಲ್ಗೆ ಹೋಗಿದ್ದು ಬಂದ ಇದೇ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡೋಣ ಅಂತಂದ್ಬಿಟ್ಟು. ಮೊದಲಿಗೆ ನಾನು 4 ಇಯರ್ಸ್ ಆದ ನಂತರ ನಾನು
ಪ್ಲ್ಯಾನಿಂಗ್ನ ಮಾಡ್ಕೊಂಡಿದ್ದು, ಆ ಬೇಬಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾವು ಅಂದ್ಕೊಂಡಿದ್ದು ಫಸ್ಟ್ ಮಂತಲ್ಲೇ ನಮಗೆ ಕನ್ಫರ್ಮ್ ಆಯಿತು. ತುಂಬ ರೇರ್ ಕೇಸ್ಗಳು ನಾ ಅಂದ್ಕೊಂಡಿದ್ದ ತಕ್ಷಣವೇ ಕನ್ಸೀವ್ ಆಗೋದು. ನನಗೆ ದೇವ್ರ ದಯೆ, ದೇವರ ಆಶೀರ್ವಾದ ಫಸ್ಟ್ ಮಂತಲ್ಲೇ ಕನ್ಫರ್ಮ್ ಆಯಿತು. ಫಸ್ಟ್ ಮಂತ್ ಅಂತಂದರೆ ನಾನು 35 ಡೇಸ್ಗೆ ಏನೋ ಚೆಕ್ ಮಾಡಿದ್ದೆ. ಆವಾಗ ಕನ್ಫರ್ಮ್ ಆಗಿರಲಿಲ್ಲ. ಯಾವುದೇ ಒಂದು ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗೋಕ್ಕೆ 45 ಡೇಸ್ ತೊಗೊಳುತ್ತೆ. ಒಬ್ಬೊಬ್ಬರಿಗೆ 40 ಡೇಸ್ ಆ ಥರ ತೊಗೊಳುತ್ತೆ. ಕೆಲವೊಬ್ಬರಿಗೆ ಫಸ್ಟ್ 1 ಮಂತ್ 30 ಡೇಸ್ ಆಗಿರುತ್ತಲ್ವ. ಸೊ 30 ಡೇಸ್ ಅದಾದ ನಂತರ 1 ವೀಕ್ ಅಷ್ಟರಲ್ಲಿ ಕನ್ಫರ್ಮ್ ಆಗುತ್ತೆ. ಮ್ಯಾಕ್ಸಿಮಮ್ 45 ಡೇಸ್ ಆದರೂ ನಾವು ವೆಯ್ಟ್ ಮಾಡಬೇಕು. ಆ ಥರ ಪ್ಲ್ಯಾನಿಂಗ್ ಮಾಡ್ಕೊಂಡಿದ್ದೀವಿ ಅಂತ ಅಂದಾಗ 45 ಡೇಸ್ ಆದ್ರೂ ವೆಯ್ಟ್ ಮಾಡಬೇಕಾಗಿರುತ್ತೆ. ನಾವು ಮನೇಲಿ ಕನ್ಫರ್ಮ್ ಮಾಡಿಕೊಂಡು ಅದಾದ ನಂತರ ನಾವು ಹಾಸ್ಪಿಟಲ್ಗೆ ಹೋಗೋದು ಬೆಸ್ಟ್ ಅಂತಲೇ ಹೇಳ್ಬೋದು. ಯಾಕಂದರೆ ಕನ್ಫರ್ಮ್ ಇಲ್ಲ ಅಂತಂದ್ರೂ ಹೋಗೋದು ಬರೋದು ಅದು ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಅಲ್ಲಿ ನೆಗೆಟಿವ್ ಏನಾದರೂ ಬಂತು ಅಂತಂದರೆ ಒಂಥರ ಬೇಜಾರಾಗೋದು ಈ ಥರ ಆಗಿರುತ್ತೆ. ಸೊ ಅದರಿಂದ ನಾನು 35 ಡೇಸ್ಗೆ ಒಂದು ಸಲ ಚೆಕ್ ಮಾಡಿಕೊಂಡೆ. ಆವಾಗ ಅಂದರೆ ನನಗೆ ಸ್ವಲ್ಪ ಫೀವರ್ ಬಂದಿತ್ತು. ಸರಿ ಹಾಸ್ಪಿಟಲ್ಗೆ ಹೋಗೋಣ ಅಂತಂದ್ಬಿಟ್ಟು ಹೋಗಿದ್ದೆ. ಆವಾಗ ಡಾಕ್ಟರ್ಗೆ ಹೇಳಿದೆ, ನಾವು ಫ್ಯಾಮಿಲಿ ಪ್ಲ್ಯಾನಿಂಗಲ್ಲಿದ್ದೀವಿ, ಸೊ ಯಾವುದೇ ಥರ ಇಂಜೆಕ್ಷನ್ ಆ ಥರದ್ದೇನೋ ಬೇಡ, ಜಸ್ಟ್ ಯಾವುದಾದ್ರೂ ಒಂದು ಮಾತ್ರೆ ಇದ್ದರೆ ನಾನು ಕೊಡಿ ಅಂತ ಅಂದ್ಬಿಟ್ಟು ನಾನು ಕೇಳಿದ್ದೆ ಅಷ್ಟೇ. ಸರಿ ಅವರು ಯಾವುದೇ ಏನೋ ಇಂಜೆಕ್ಷನ್ ಆ ಥರದ್ದೆಲ್ಲ ಕೊಡೋದಿಲ್ಲ. ಸೊ ನಾವು ಏನಾದರೂ ಸಪೋಸ್ ಏನಾದರೂ ಆ ಟೈಮ್ಗಳಲ್ಲಿ ನಾವು ಪ್ಲ್ಯಾನಿಂಗ್ ಮಾಡ್ಕೊಂಡಿರೋ ಟೈಮ್ಗಳೇನಾದರೂ ಫೀವರ್ ಆ ಥರ ಏನಾದರೂ ಬಂತು ಅಂತಂದರೆ ಒಂದು ಸಲ ನಾವು ಡಾಕ್ಟರ್ಗೆ ಹೇಳಬೇಕಾಗುತ್ತೆ, ನಾವು ಫ್ಯಾಮಿಲಿ ಪ್ಲ್ಯಾನಿಂಗಲ್ಲಿದ್ದೀವಿ. ಸೊ ಅಂತಂದಾಗ ಅವರೇ ರೆಫರ್ ಮಾಡ್ತಾರೆ, ಇಂಜೆಕ್ಷನ್ ಆ ಥರದ್ದು ಏನೂ ಬೇಡ ಅಂತ ಅಂದ್ಬಿಟ್ಟು. ನನಗೂ ಅದೇ ರೀತಿ ರೆಫರ್ ಮಾಡಿದರು. ಏನೋ ಇಂಜೆಕ್ಷನ್ ಎಲ್ಲ ಬೇಡ, ಜಸ್ಟ್ ಒಂದು ಡೋಲೋ ಮಾತ್ರೆ ತೊಗೊಳ್ಳಿ, ಮತ್ತು ಏನೋ ಇದು ಏನಪ್ಪ ಸ್ಟೀಮ್ ಎಲ್ಲ ತೊಗೊಳ್ಳಿ, ಕಡಿಮೆ ಆಗಿಬಿಡುತ್ತೆ ಅಂತಂದರು. ಸೊ ಸರಿ ಅಂತ ಅಂದ್ಬಿಟ್ಟು ನಾನು ಸುಮ್ಮನೆ ಆದೆ. ಮತ್ತು ಇನ್ನು ಮತ್ತೆ ಪದೇ ಪದೇ ಚೆಕ್ ಮಾಡೋದು ಚೆನ್ನಾಗಿರೋದಿಲ್ಲ. ಸರಿ ಅಂತಂದ್ಬಿಟ್ಟು ಇನ್ನು 45 ಡೇಸ್ಗೆ ನಾವು ಚೆಕ್ ಮಾಡೋಣ, ಅಲ್ಲಿ ತನಕ ಚೆಕ್ ಮಾಡೋದೇನು ಬೇಡ ಅಂದ್ಬಿಟ್ಟು ಸುಮ್ಮನೆ ಇದ್ದೆ. ಆಮೇಲೆ ಯಾಕೋ ಮನಸ್ಸು ತಡೆದಿಲ್ಲ. ಸರಿ 41 ಡೇಸ್ ಆಗಿತ್ತು. ಆವತ್ತು ಮಾರ್ನಿಂಗ್ ಯಾವುದೇ ಒಂದು ಪ್ರೆಗ್ನೆನ್ಸಿ ನಾವು ಚೆಕ್ ಮಾಡಬೇಕಾದ್ರೆ ಮಾರ್ನಿಂಗ್ ಟೈಮಲ್ಲಿ ಚೆಕ್ ಮಾಡಿದ್ರೆ ನಮಗೆ ನೀಟಾಗಿ ಗೊತ್ತಾಗುತ್ತೆ. ಯಾಕಂದರೆ ಕೆಲವೊಬ್ರಿಗೆ ಚೆಕ್ ಮಾಡೋದು ಕೆಲವೊಬ್ರಿಗೆ ಗೊತ್ತಿರುತ್ತೆ, ಕೆಲವೊಬ್ರಿಗೆ ಗೊತ್ತಿರಲ್ಲ. ಸೊ ಅದರಿಂದ ಒಂದ್ಸಲಿ ನಾವು ಮಾರ್ನಿಂಗ್ ಚೆಕ್ ಮಾಡಿದ್ರೆ ಅದು ಕನ್ಫರ್ಮ್ ಆಗಿ ನಮಗೆ ನೀಟಾಗಿ ಕ್ಲಿಯರಾಗಿ ಗೊತ್ತಾಗುತ್ತೆ. ಮಧ್ಯಾಹ್ನ ಈವ್ನಿಂಗ್ ಆ ಥರ ಚೆಕ್ ಮಾಡೋದಕ್ಕಿಂತ ಮಾರ್ನಿಂಗ್ ಯೂರಿನಲ್ಲಿ ನಾವು ಚೆಕ್ ಮಾಡಿದ್ರೆ ಅದು ನೀಟಾಗಿ ನಮಗೆ ಗೊತ್ತಾಗ್ಬಿಡುತ್ತೆ. ಸರಿ 41 ಡೇಸ್ ಆಯಿತು. ಸರಿ ಚೆಕ್ ಮಾಡೋಣ, ಯಾಕೋ ನಂಗೆ ಅನ್ನಿಸ್ತಾ ಇತ್ತು, ಸರಿ ನಾನು ಕನ್ಫರ್ಮ್ ಆಗಿದೆ ನನಗೆ ಅಂತ ನನಗೆ ಫೀಲ್ ಆಗ್ತಾಯಿತ್ತು. ಸರಿ ಅವತ್ತು ನನಗೆ ಮನಸ್ಸು ತಡೆದಿಲ್ಲ. ಸರಿ ಚೆಕ್ ಮಾಡೋಣ ಅಂದ್ಬಿಟ್ಟು ಮಾರ್ನಿಂಗ್ ಟೈಮ್ ಅಂದರೆ ನೈಟೇ ಪ್ರೆಗಾನ್ಯೂಸ್ ಬರುತ್ತಲ್ವ, ಅದನ್ನು ತರಿಸಿ ಇಟ್ಕೊಂಡಿದ್ದೆ. ಸರಿ ಮಾರ್ನಿಂಗ್ ಚೆಕ್ ಮಾಡೋಣ ಅಂದ್ಬಿಟ್ಟು ಮಾರ್ನಿಂಗೂ ಚೆಕ್ ಮಾಡಿದೆ. ಆವಾಗ ಡಬಲ್ ಗೀಟ್ ಬಂತು. ತುಂಬಾ ಖುಷಿ ಆಯಿತು. ಸರಿ ಅಂತ ಅಂದ್ಬಿಟ್ಟು ಹಾಸ್ಪಿಟಲ್ಗೆ ಹೋಗಿದ್ವಿ. ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ಚೆಕ್ ಮಾಡಿಸಿದ್ವಿ. ಅದಾದ ನಂತರ ಫಸ್ಟ್ ಮಂತಲ್ಲಿ ಯಾರಿಗೂ ಅಷ್ಟಾಗಿ ಹಾರ್ಟ್ ಬೀಟ್ ಬಂದಿರಲ್ಲ. 1.5 ತಿಂಗಳು 2 ತಿಂಗಳಾದರೂ ಬೇಕಾಗುತ್ತೆ ನಮಗೆ ಹಾರ್ಟ್ ಬೀಟ್ ಎಲ್ಲ ಕೇಳೋಕ್ಕೆ. ಸರಿ ಹಾಸ್ಪಿಟಲ್ಗೆ ಹೋಗಿದ್ವಿ. ಅಲ್ಲೂ ಕೂಡ ನಾನು ಅದೇ ಚೆಕ್ ಮಾಡಿದ್ನಲ್ಲ ಅದನ್ನು ನಾನು ತೊಗೊಂಡೋಗಿದ್ದೆ. ಸ್ಕ್ಯಾನಿಂಗ್ ಎಲ್ಲ ಮಾಡಿದ್ರು. ಸ್ಕ್ಯಾನಿಂಗ್ ಎಲ್ಲ ಮಾಡಿಬಿಟ್ಟು ಇನ್ನೂ ಪಾಪದು ಹಾರ್ಟ್ ಬೀಟ್ ಏನೂ ಬಂದಿರಲಿಲ್ಲ. ಸರಿ ಇನ್ನು 1 ವೀಕ್ ಬಿಟ್ಕೊಂಡು ಬನ್ನಿ, ವೀಕ್ ಅಥವಾ ಒಂದು 15 ಡೇಸ್ ಬಿಟ್ಕೊಂಡು ಬನ್ನಿ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ನಾವು 15 ಡೇಸ್ ಬಿಟ್ಕೊಂಡೋದ್ವಿ. ಆವಾಗ ಹಾರ್ಟ್ ಬೀಟ್ ಎಲ್ಲ ಬಂದಿದ್ದು. ಮತ್ತು ಮಾತ್ರೆ ಅದು ಇದು ಅಂತೆಲ್ಲ ಕೊಟ್ಟು ಮತ್ತೆ ಅವತ್ತು ಸ್ಕ್ಯಾನಿಂಗ್ ಮಾಡಿ ಕಳಿಸಿದ್ರು. ಒಂಥರ ತುಂಬಾ ಖುಷಿ ಆಯಿತು. ಹೆಣ್ಮಕ್ಳಿಗೆ ತಾಯಿ ಆಗೋದು ಅದರಲ್ಲಿ ಇರೋದು ಅಂದರೆ ಅದೊಂಥರ ಫೀಲ್ ಅಂತಲೇ ಅದು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಆ ಫೀಲ್ನ. ಒಂದು ಜರ್ನಿಯಲ್ಲಿ ಎಷ್ಟೇ ಒಂಥರ ಭಯ ಎಲ್ಲ ಇರುತ್ತೆ. ಏನಾದರೂ ಪಾಪುಗೆ ಏನಾದರೂ ಆಗಿಬಿಡುತ್ತೆ, ಏನಾದರೂ ಪ್ರಾಬ್ಲಮ್ ಇರುತ್ತೆ, ಎಲ್ಲ ನಾರ್ಮಲಾಗಿ ಆಗಲಿ ಅನ್ನೋದೊಂಥರ ಭಯ ಇರುತ್ತೆ. ಮತ್ತು ಪಾಪು ಆದ ನಂತರ ಇನ್ನೊಂಥರ ಭಯ ಇರುತ್ತೆ. ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕಾಗೋದಿಲ್ಲ. ಎಷ್ಟು ಭಯ ಇರುತ್ತೆ ಅಷ್ಟೇ ಒಂಥರ ಖುಷಿನೂ ಇರುತ್ತೆ. ಎರಡೂ ಮಿಕ್ಸ್ ಫೀಲಿಂಗ್ ಅಂತಲೇ ಹೇಳ್ಬೋದು. ನಿಮಗೂ ಆ ಥರ ಅನ್ನಿಸ್ತಾ ಕಾಮೆಂಟ್ ಮಾಡಿ. ಆಲ್ಮೋಸ್ಟ್ ಅಲ್ಲಿ ಎಲ್ಲರಿಗೂ ಅದೇ ಥರ ಇರುತ್ತೆ. ಎಷ್ಟು ಖುಷಿ ಇರುತ್ತೆ ಅಷ್ಟೇ ಭಯ ಇರುತ್ತೆ. ಪ್ರತಿ ಸಲ ಸ್ಕ್ಯಾನಿಂಗ್ ಹೋದಾಗ್ಲೂ ಏನು ಎತ್ತ ಅನ್ನೋದೊಂದು ಭಯ ಇರುತ್ತೆ. ಪ್ರತಿ ಸಲ ಬ್ಲಡ್ ಚೆಕಪ್ ಎಲ್ಲ ಮಾಡಿಸಿದಾಗ ಎಲ್ಲ ನಾರ್ಮಲ್ ಆಗಿರಲಿ ಅನ್ನೋ ಥರದೊಂದು ಭಯ ಇರುತ್ತೆ. ಸಪೋಸ್ ಏನಾದರೂ ಡಾಕ್ಟರ್ ಏನಾದರೂ ಹೇಳ್ಬಿಟ್ರೆ ಸಾಕು, ಆವಾಗಂತೂ ನೆಕ್ಸ್ಟ್ ಲೆವೆಲ್ ಭಯ ಇರುತ್ತೆ.
ಏನು ಮಾಡೋಕ್ಕಾಗಲ್ಲ. ಅದು ಏನೂ ಇಲ್ಲ ನಾರ್ಮಲ್ ಅಂದಾಗ ಅದು ರಿಲೀಫ್ ಆಗಿಬಿಡುತ್ತೆ. ನನಗೂ ಇದೇ ಥರ ಈ ಒಂದು ಜರ್ನಿಯಲ್ಲಿ ಒಂದೊಂದು ಸಲ ಭಯ ಆಗೋದು, ಒಂದೊಂದು ಸಲ ಏನೂ ಇಲ್ಲ ಅಂದಾಗ ನಾರ್ಮಲ್ ಆಗೋದು, ಈ ಥರ ಆಗ್ತಾಯಿತ್ತು. ಎಲ್ಲ ಚೆಕಪ್ ಮಾಡಿಸ್ಕೊಬಂದ್ವಿ. 1½ ಮಂತ್ ಎಲ್ಲ ಆಯಿತು. ನೆಕ್ಸ್ಟು ಮಂತು ಚೆಕಪ್ಗೆ ಹೋಗಬೇಕಾಗಿತ್ತು. ನೆಕ್ಸ್ಟ್ ಮಂತು ಚೆಕಪ್ಗೆ ಹೋದೆ. ನಾನೇನು ಮಾಡಿದೆ ಈ ಒಂದು 1 ಮಂತಲ್ಲಿ ಮಿಸ್ಟೇಕ್ ಅಂತಂದರೆ ಬೆಡ್ ರೆಸ್ಟ್ಗೆ ಇರೋಕ್ಕೆ ಮುಂಚೆ ನನಗೆ ಹೇಳೋಕ್ಕಿಂತ ಮುಂಚೆ ನಾನು 1 ಮಂತಲ್ಲಿ ಏನು ಮಾಡಿದೆ ಅಂದರೆ ಬೆಡ್‌ಶೀಟ್ ಎಲ್ಲ ಇತ್ತಲ್ಲ, ಸ್ವಲ್ಪ ದೊಡ್ಡ ಬೆಡ್‌ಶೀಟ್ ಇತ್ತು ನಮ್ಮ ಮನೇಲಿ, ಅದನ್ನು ಮಡಚೋದು. ಮತ್ತು ಪಾತ್ರೆ ಟಬ್ಬು ನಾವು 2 ಮೆಂಬರ್ಸೇ ಪಾತ್ರೆ ಎಲ್ಲ ವಾಶ್ ಮಾಡಿ ಇಡ್ತಾಯಿದ್ವಿ. ಸೊ ಆ ಚಿಕ್ಕ ಪಾತ್ರೆ ಆದ್ರೂ ಅಷ್ಟೇ, ಟಬ್ ಆದ್ರೂ ಅಷ್ಟೇ, ಅದನ್ನು ಎತ್ತೋದು, ಸ್ವಲ್ಪ ಏನು ಕೆಳಗಡೆ ಕೂತ್ಕೊಂಡು ರಂಗೋಲಿ ಎಲ್ಲ ಬಿಡೋದು, ಬಗ್ಕೊಂಡು ಅದು ಇದು ಕೆಲಸ ಮಾಡೋದು, ಈ ಥರ ಎಲ್ಲ ನಾನು ಮಾಡಿದೆ. ಯಾಕಂದ್ರೆ ನನಗೆ ಗೊತ್ತಿಲ್ಲ ಇದು ನಾರ್ಮಲಾಗಿ ಮಾಡೋ ಥರದೇ, ನಾನು ನಾರ್ಮಲಾಗೇ ಇದ್ದೆ. ಅದೇನಾಯಿತು, ನೆಕ್ಸ್ಟ್ ಮಂತ್ ನಾವು ಹಾಸ್ಪಿಟಲ್ಗೆ 2 ಮಂತ್ ಚೆಕಪ್ಗೆ ಅಂತ ಅಂದ್ಬಿಟ್ಟು ಹೋದ್ವಿ. ಡಾಕ್ಟರ್ ಅಂದರು, ಇನ್ನೂ ಗರ್ಭಕೋಶ ಸ್ವಲ್ಪ ಕೂಡಬೇಕು, ಇನ್ನೂ ಸ್ವಲ್ಪ ಗ್ಯಾಪ್ ಇದೆ ಅಂತ ಅಂದರು. ಸೊ ಅವಾಗಂತೂ ಭಯ ಆಯಿತು ಅಂತಂದರೆ ಅಂತಿಂಥ ಭಯ ಆಗಿಲ್ಲ. ಸರಿ, ಇನ್ನು ಬೆಡ್ ರೆಸ್ಟ್ಗೆ ಹೇಳಿದ್ರು. ಏನೂ ಕೆಲಸ ಮಾಡೋಂಗಿಲ್ಲ, ಜಾಸ್ತಿ ಬಗ್ಗಂಗಿಲ್ಲ, ಏನೂ ಕೆಲಸ ಮಾಡೋಂಗಿಲ್ಲ, ಜಸ್ಟು ಕೂತ್ಕೋಬೇಕು, ಊಟ ತಿನ್ನೋಕ್ಕೆ ಕೂತ್ಕೋಬೇಕು, ನೆಕ್ಸ್ಟು ಮಲ್ಕೋಬೇಕು, ಬೇರೆ ಇನ್ನೇನು ಕೆಲಸ ಮಾಡೋಂಗಿಲ್ಲ ಅಂತಂದರು. ಆ ಒಂದು ಬೆಡ್ ರೆಸ್ಟ್ ಅಂತೂ ನಿಜವಾಗ್ಲೂ ಯಾವುದೇ ಏನೇ ಸಿಚುವೇಶನ್ ಬರಲಿ ಬೆಡ್ ರೆಸ್ಟ್ ಅಂತೂ ಮಾಡೋಕ್ಕಾಗಲ್ಲ. ಬೇಕಂದರೆ ಏನಾದರೂ ಕೆಲಸ ಮಾಡಿಕೊಂಡು, ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ಇರ್ಬೋದು. ಮಲ್ಕೊಂಡಿರೋದು ತುಂಬ ಅಂದರೆ ತುಂಬಾ ಕಷ್ಟ. ನಾನು ಒಂದು 2 ತಿಂಗಳೇನೋ, ನನಗೆ ನಾನು 2 ತಿಂಗಳಷ್ಟು ನಾನು ಬೆಡ್ ರೆಸ್ಟಲ್ಲಿದ್ದೆ. ನಿಜವಾಗ್ಲೂ ಕಾಲೆಲ್ಲ ಪೇಯ್ನ್ ಬರ್ತಾಯಿತ್ತು, ವಾಕೆಲ್ಲ ಏನು ಮಾಡೋಂಗಿರ್ಲಿಲ್ಲ. ಮಾಡಿದ್ರೆ ಒಂದು 4 ಹೆಜ್ಜೆ ನಡಿಬೇಕು. ಅದರಲ್ಲೂ ನಮ್ಮಮ್ಮ ಒಂದು 4 ಹೆಜ್ಜೆ ನಡೆದ್ರೆ ಸಾಕ್ಬಿಡು, ಜಾಸ್ತಿ ವಾಕು ಅಂತ ಇದ್ದರು. ಅಪ್ಪ, ತಿನ್ನೋದು, ವಾಶ್ರೂಮ್ಗೆ ಹೋಗೋದು, ಮಲ್ಕೊಳ್ಳೋದು, ಇದಿಷ್ಟೇ ಮಾಡಿರೋದು. ನಿಜವಾಗ್ಲೂ ನಿಜ ಇನ್ನೊಂದ್ಸಲ ನನಗೆ ಏನಾದರೂ ಅಡುಗೆ ಮಾಡಿಕೊಂಡು ಉಣ್ಕೊಂಡು ತಿನ್ಕೊಂಡು ಇರಿ ಅಂತಂದರೆ ಸಾಕು ಅನ್ನೋ ಥರ ಫೀಲ್ ಆಗಿಬಿಟ್ಟಿತ್ತು ನನಗೆ. ಆಗೋದು ಬೆಡ್ ರೆಸ್ಟ್ ಅಂತಲೇ ಹೇಳ್ಬೋದು. ಅದಾದ ನಂತರ ಒಂದು 2 ಮಂತ್ ಬೆಡ್ ರೆಸ್ಟ್ ಆಯಿತು. ಅದಾದಮೇಲೆ ಮತ್ತೆ ಚೆಕಪ್ಗೆ ಹೋದೆ. ಆವಾಗಂದರು, ಇಲ್ಲ ನಾರ್ಮಲ್ ಆಗಿದೆ, ಏನೂ ಪ್ರಾಬ್ಲಮ್ ಇಲ್ಲ ಅಂತಂದರು. ಅಪ್ಪ ದೇವರೇ ಸಾಕಪ್ಪ ಅಂತಂದ್ಬಿಟ್ಟು ದೊಡ್ಡ ನಮಸ್ಕಾರ ಅಂತಂದ್ಬಿಟ್ಟು ಬೆಡ್ ರೆಸ್ಟ್ಗೆ ನೆಕ್ಸ್ಟು ನಾರ್ಮಲಾಗಿ ಅಡುಗೆ ಎಲ್ಲ ಮಾಡ್ಕೊತಾ ಇದ್ದೆ. ಪಾತ್ರೆ ಆ ಥರದ್ದೇನೋ ವಾಶ್ ಮಾಡ್ತಾ ಇರಲಿಲ್ಲ. ಏನೋ ಕಸವನ್ನು ಗುಡಿಸಿಲ್ಲ ನಾನು, ಮತ್ತು ನೆಲನೂ ಒರೆಸಿಲ್ಲ ನಾನು. ನನ್ನ ಒಂದು ಡೆಲಿವರಿ ಆಗೋ ತನಕನೂ ಬಗ್ಕೊಂಡೆಲ್ಲ ಒರೆಸಂಗಿಲ್ಲ, ಮತ್ತು ಚಪಾತಿ ಎಲ್ಲ ಒರೆಸಿಯಂಗಿಲ್ಲ, ಏನೂ ವೆಯ್ಟ್ ಎಲ್ಲ ಲಿಫ್ಟ್ ಮಾಡೋಂಗಿಲ್ಲ ಅಂತೆಲ್ಲ ಹೇಳಿದರು. ಜಸ್ಟ್ ಒಂದು 2 kg ನಮ್ಮ ಬೇಬಿ ಎಷ್ಟು ಇವಾಗ ಹುಟ್ಟಿದ ಬೇಬಿನ ನಾವು ಎತ್ಕೊಬೋದಲ್ವಾ, ಹುಟ್ಟಿದ ಬೇಬಿ ಎಷ್ಟು ವೆಯ್ಟ್ ಇರುತ್ತೆ ಅಷ್ಟು ವೆಯ್ಟ್ ಮಾತ್ರ ನಾವು ಲಿಫ್ಟ್ ಮಾಡ್ಬೋದು ಅಂತಂದಿದ್ರು. ಸರಿ, ಮ್ಯಾಕ್ಸಿಮಮ್ ಒಂದು 2 to 3 kgs ಒಳಗಡೆ ಎತ್ಕೊಬೋದು ಅಷ್ಟೇ. ಸರಿ, ನಾನು ಜಸ್ಟ್ ಅಡುಗೆ ಎಲ್ಲ ಮಾಡ್ಕೊತಿದ್ದೆ, ಅಮ್ಮನ ಮನೇಲಿದ್ದೆ. ಸರಿ, ಬೆಡ್ ರೆಸ್ಟಿಂದ ದೊಡ್ಡ ನಮಸ್ಕಾರ ಆಯಿತು, ವಾಪಸ್ಸು ನಾರ್ಮಲ್ಗೆ ಬಂದೆ. ಜಸ್ಟ್ ಅಡುಗೆ ಎಲ್ಲ ಮಾಡಿಕೊಂಡು ನಾರ್ಮಲಾಗಿದ್ದೆ. 4 ಮಂತ್ ಕಂಪ್ಲೀಟ್ ಆಯಿತು. ಸ್ಕ್ಯಾನಿಂಗ್ ಎಲ್ಲ ನಾರ್ಮಲ್ ಆಗಿತ್ತು. ಹಾರ್ಟ್ ಬೀಟ್ ಎಲ್ಲ ಚೆನ್ನಾಗಿ ಬಂತು. ಬೇಬಿಯ ಒಂದು ಮೂಮೆಂಟ್ ಕೂಡ ನನಗೆ 4 ಮಂತಿಂದ ಸ್ಟಾರ್ಟ್ ಆಯಿತು. ತುಂಬ ಚೆನ್ನಾಗಿ ಹೋಗ್ತಾಯಿತ್ತು. ಮತ್ತು ಸರ್ಜರಿ ಆಗಿರೋದ್ರಿಂದ ನನಗೆ ಪದೇ ಏನೋ ಬ್ಲಡ್ ಚೆಕಪ್ ಆಗಿರಲಿ, ಅಥವಾ ಆ ಒಂದು ಟೈಮ್ನಲ್ಲಿ ಬೇಬಿ ನಾರ್ಮಲ್ ಆಗಿದೆ ಏನಾಯ್ತು ಅಂತ ಡಾಕ್ಟರ್ ಕೂಡ ಬೇಕಾಗಿರುತ್ತೆ ಪ್ರತಿಯೊಂದು ಸ್ಟೇಜಲ್ಲೂ. ಸೊ ಅದರಿಂದ ಬೇರೆ ಥರ ಏನೋ ಸ್ಕ್ಯಾನಿಂಗ್ ಆಗಿರಲಿ, ಏನೋ ಎಕೋ ಸ್ಕ್ಯಾನಿಂಗ್ ಆಗಲಿ, ಈ ಥರದ್ದೆಲ್ಲ ಮಾಡಿಸ್ತಾಯಿದ್ರು. ನನಗಂತೂ ಆ ಬ್ಲಡ್ಡು ಕೊಡೋದು ಬರೋದು ಇರೋದು ಅಂತೂ ನಿಜ. ಎಷ್ಟು ಬ್ಲಡ್ ತೊಗೊಂಡಿದ್ದಾರೆ ಅಂತಂದರೆ ಅಷ್ಟಿಷ್ಟು ಬ್ಲಡ್ ತೊಗೊಂಡಿಲ್ಲ. ಊಟಕ್ಕಿಂತ ಮುಂಚೆ ಒಂದು ಸಲ ಬ್ಲಡ್ ತೊಗೋತಾಯಿದ್ರು, ಮತ್ತು ಊಟ ಆದ್ಗಿ 1 ಅವರು, ಮತ್ತು ಊಟ 2ನೇ ಸಲ ಒಂದು 4 ಸಲ ಬ್ಲಡ್ ತೊಗೋತಾಯಿದ್ರು. 1 ಅವರ್ ಗ್ಯಾಪ್ ಬಿಟ್ಟು ಬ್ಲಡ್ಡೇ ಮೊದಲು ಕಡಿಮೆ ಆಗ್ತಾಯಿದ್ದಂಗೆ 5-6 ಮಂತಲ್ಲಿ ಬ್ಲಡ್ ಬೇರೆ ಕಡಿಮೆ ಆಗ್ತಾ ಬಂತು. ಆವಾಗ ಬೇರೆ ಬ್ಲಡ್ ತಗೋತಾರೆ, ಇದು ಮಾಡ್ತಾರೆ, ನನಗೆ ಬೇರೆ ಬ್ಲಡ್ ಇಲ್ಲ ಅಂತಾರೆ. ಆವಾಗಂತೂ ನಿಜವಾಗ್ಲೂ ಏನು ತಿನ್ನೋಕ್ಕೂ ಆಗ್ತಾಯಿಲ್ಲ, ಈ ಕಡೆ ಬ್ಲಡ್ ಬೇರೆ ಇಲ್ಲ ಅಂತಾರೆ, ಬಿಡೋಕ್ಕೂ ಆಗ್ತಾಯಿಲ್ಲ. ಆ ಥರ ಒಂದು ಸಿಚುವೇಶನ್ ಬಂದಿತ್ತು.
ಹಂಗೋ ಹಿಂಗೋ 5-6 ಮಂತು ಕಂಪ್ಲೀಟ್ ಆಯಿತು. ಇನ್ನೇನು 7 ಮಂತಿಗೂ ಕೂಡ ಬಂದಾಯಿತು. ಅವಾಗೆಲ್ಲ ನಾನು ನಾರ್ಮಲಾಗೇ ಇದ್ದೆ, ಏನೂ ಪ್ರಾಬ್ಲಮ್ ಇರಲಿಲ್ಲ. ನಾರ್ಮಲ್ ರೆಗ್ಯುಲರ್ ಚೆಕಪ್ ಹೋಗ್ತಾಯಿದ್ದೆ, ಮಾತ್ರೆಗಳೆಲ್ಲ ಬರಿತಾಯಿದ್ರು, ಮಾತ್ರೆ ತೊಗೋತಾಯಿದ್ದೆ, ಹಾಲಿನ ಪೌಡರೆಲ್ಲ ಬರಿತಾಯಿದ್ರು, ಹಾಲಿನ ಪೌಡರೆಲ್ಲ ತೊಗೋತಾಯಿದ್ದೆ. ಸ್ಟಾರ್ಟಿಂಗು ಏನು ಸ್ಟಾರ್ಟಿಂಗ್ 5 ಮಂತ್ ಅಂತೂ ಎಷ್ಟು ಮಾತ್ರೆ ತಿಂದಿರೋದು ಅಂತಂದರೆ, ಅದು ಏನು ಇನ್ನೂ ಗರ್ಭಕೋಶ ಬೇರೆ ಕೂಡಿಲ್ಲ ಅಂತ ಅಂದ್ರಲ್ವ. ಸೊ ಆವಾಗ ಮಾತ್ರೆ ಎಲ್ಲ ತುಂಬ ಚೆನ್ನಾಗಿರೋ ಸ್ವಲ್ಪ ಕಾಸ್ಟ್ಲಿ ಮಾತ್ರೆಗಳನ್ನ ಬರೆದಿದ್ರು. ಒಂದು ಸಲ 1 ಮಂತಿಗೆ ನನಗೆ ಒಂದು ಸಲ ಚೆಕಪ್ಗೆ ಹೋದರೆ ಮ್ಯಾಕ್ಸಿಮಮ್ ಒಂದು 12K ಅಷ್ಟಾದ್ರೂ ಬೇಕಾಗ್ತಾಯಿತ್ತು. ಬರೀ ಮೆಡಿಸನ್ಗೆ 10,000 ಆಗ್ತಾಯಿತ್ತು. ಇದೇ ಥರ ಒಂದು 5 ಮಂತ್ ತನಕ ನಾನು ಕಂಟಿನ್ಯೂಸ್ ಆಗಿ ಒಂದು 50,000 ರೂಪಾಯಿಗೆ ಬರೀ ಮಾತ್ರೆನೇ ತಿಂದಿದ್ದೀನಿ. ಇನ್ನೇನು ಮಾಡೋಕ್ಕಾಗೋದಿಲ್ಲ, ಯಾಕಂತಂದರೆ ಆ ಸಿಚುವೇಶನ್ಗೆ ತೊಗೋಬೇಕು ಅಂದರೆ ನಾವು ತೊಗೊಳ್ಳೇಬೇಕು. 3 ಟೈಮು ಮಾತ್ರೆ ತೊಗೋತಾಯಿದ್ದೆ. ಒಂದು 5 ಮಂತ್ ತನಕ ಕಂಟಿನ್ಯೂಸ್ ಆಗಿ ತಗೊಂಡೆ. ಅದೆಲ್ಲ ನಾರ್ಮಲಾಗಿ ಇದೆ ಅಂತ ಅಂದಮೇಲೆ 5-6 ಮಂತಲ್ಲೇ ಸ್ವಲ್ಪ ಮಾತ್ರೆನ ಕಡಿಮೆ ಮಾಡಿದ್ರು. ಅಲ್ಲಿ ತನಕನೂ ಮಂತ್ಲಿ ಒಂದು 10,000 ಬರೀ ಮಾತ್ರೆಗೆ ಆಗ್ತಾಯಿತ್ತು. ಅದಾದಮೇಲೆ ಒಂದು ಸ್ವಲ್ಪ ಮಾತ್ರೆ ಎಲ್ಲ ಕಡಿಮೆ ಮಾಡಿದ್ದು. ಮಾತ್ರೆ ನುಂಗಿ ಗಂಟಲೆಲ್ಲ ಒಂಥರ ಆಗ್ಬಿಟ್ಟಿತ್ತು. ಸರಿನೋ 5 ಮಂತು ಕಂಪ್ಲೀಟ್ ಆಯಿತು. ಆಮೇಲೆ ಅನಾಮಲಿ ಸ್ಕ್ಯಾನಿಂಗ್ ಎಲ್ಲ ಮಾಡಿದ್ರು, ಅದರಲ್ಲಿ ಎಲ್ಲ ನಾರ್ಮಲ್ ಆಗಿತ್ತು, ಎಲ್ಲ ಚೆನ್ನಾಗಿತ್ತು. ಮತ್ತು ಇನ್ನೇನು ಗ್ರೋತ್ ಸ್ಕ್ಯಾನಿಂಗು ನಮಗೆ 7 ಮಂತಲ್ಲಿ ಸ್ಟಾರ್ಟ್ ಆಗುತ್ತೆ. ಗ್ರೋತ್ ಸ್ಕ್ಯಾನಿಂಗಲ್ಲಿ ಬಂದಾಗ ಅಲ್ಲೂ ಕೂಡ ಅಷ್ಟೇ ಬೇಬಿ ತುಂಬಾ ಚೆನ್ನಾಗಿತ್ತು. ಪ್ರತಿಯೊಂದು ಸ್ಕ್ಯಾನಿಂಗಲ್ಲಿ ಹೋದಾಗೂ ಬೇಬಿ ಫೇಸ್ನ ನಾವು ನೋಡೋಕ್ಕೆ ಆಗಿಲ್ಲ, ಯಾಕಂತಂದರೆ ಬೇಬಿ ಯಾವಾಗಲೂ ಉಲ್ಟಾನೇ ಮಲ್ಕೊಳ್ತಾಯಿತ್ತು. ಅದಕ್ಕೆ ಡಾಕ್ಟರ್ ಹೇಳ್ತಾಯಿದ್ರು, ನಿಮ್ಮ ಬೇಬಿ ಡೆಲಿವರಿ ಆದಮೇಲೆ ಫೇಸ್ ತೋರಿಸೋಣ ಅಂತಂದ್ಬಿಟ್ಟು ಮುಖ ತೋರಿಸ್ತಾ ಇಲ್ಲ, ಯಾವಾಗಲೂ ಉಲ್ಟಾನೇ ಮಲ್ಕೋತಾ ಇದೆ. ಪ್ರತಿ ಸಲ ಸ್ಕ್ಯಾನಿಂಗ್ ಹೋದಾಗ್ಲೂ ನನಗೆ ಪ್ರತಿ ಮಂತು ಸ್ಕ್ಯಾನಿಂಗ್ ಮಾಡ್ತಾಯಿದ್ರು. ಮತ್ತು ಮೇನ್ ಸ್ಕ್ಯಾನಿಂಗ್ ಏನು ಬರ್ತಾಯಿತ್ತು 3 ಮಂತ್ಗೆ, 5 ಮಂತ್ಗೆ, 6 ಮಂತ್ಗೆ, ಆ ಟೈಮಲ್ಲೂ ಮಾಡಿದಾಗಲೂ ಆವಾಗಲೂ ಮಲ್ಕೊತಾನೆ ಇರ್ತಿತ್ತು. ನನಗೇನೋ ಅದೇ ಒಂದು 4 ಮಂತ್ ತನಕ ಬೆಡ್ ರೆಸ್ಟ್ ಇದೆ, ಅದೇ ಸ್ವಲ್ಪ ಕಷ್ಟ ಅನ್ನಿಸ್ತಾಯಿತ್ತು. ಮತ್ತು ನನಗೆ ಒಂದು 8 ಮಂತ್ 9 ಮಂತ್ ತನಕನೂ ಏನೂ ಅಷ್ಟಾಗಿ ನನಗೇನು ಅನಿಸಿಲ್ಲ. ನಾನು ನಾರ್ಮಲಾಗೇ ಇದ್ದೆ, ಮನೇಲಿ ಅಡುಗೆ ಮಾಡ್ಕೊತಾ ಇದ್ದೆ, ತಿಂತಾಯಿದ್ದೆ. ಏನಾದರೂ ಆಚೆ ಹೋಗ್ಬೇಕಂದ್ರೆ ಆಚೆ ಹೋಗ್ಬಿಟ್ಟು ಬರ್ತಾಯಿದ್ದೆ. ನಾರ್ಮಲಾಗೇ ಇದ್ದೆ, ನನಗೇನು ಆ ಥರ ಸುಸ್ತಾಗೋದು, ವಾಮಿಟಿಂಗ್ ಆ ಥರದ್ದೇನೂ ಇರಲಿಲ್ಲ. ನಾನು ನಾರ್ಮಲಾಗಿ ತುಂಬ ಚೆನ್ನಾಗೇ ಇದ್ದೆ. ತಿನ್ನೋ ಟೈಮಿಗೆ ತಿಂತಾಯಿದ್ದೆ. ಸ್ವಲ್ಪ ಒಂದು 7 ಮಂತ್ ಆದಾಗ ಸ್ವಲ್ಪ ಬೆಳಿಗ್ಗೆ ಬೇಗ ಹೊಟ್ಟೆ ಹಸಿತಾಯಿತ್ತು. ಬೆಳಿಗ್ಗೆ ಎದ್ದ ತಕ್ಷಣ ತಿಂದುಬಿಟ್ರೆ ಮತ್ತು ನಾನು ಆ್ಯಕ್ಟಿವ್ ಆಗಿಬಿಡ್ತಿದ್ದೆ. ಅದು ಹೆಂಗೋ 7 ಮಂತ್ ಕಳೆದೇ ಹೋಯಿತು. 1 ಮಂತಲ್ಲಿ ಅನ್ನಿಸ್ತಾಯಿತ್ತು ಇನ್ನು 9 ಮಂತ್ ತನಕ ನಾನು ವೆಯ್ಟ್ ಮಾಡಬೇಕಾ ಅಂತ ಅನ್ನಿಸ್ತಾಯಿತ್ತು. 9 ಮಂತ್ ತನಕ ಹೆಂಗೆ ಇರೋದು ಅಂತ ಅನ್ನಿಸ್ತಾಯಿತ್ತು. 9 ಮಂತ್ಗೆ ಬಂದಾಗ 9 ಮಂತ್ ಇಷ್ಟು ಬೇಗ ಆಗೋಯ್ತಾ, ಎಷ್ಟು ಬೇಗ ಆಗೋಯ್ತು ಅಂತ ಅನ್ನಿಸ್ತಾಯಿತ್ತು. ಹಾಗೆ 7 ಮಂತ್ಗೆ ಬಂದೆ. 6-7 ಮಂತ್ ಎಲ್ಲ ನಾರ್ಮಲಾಗಿತ್ತು. ಇದು ಏನೋ ಗ್ರೋತ್ ಸ್ಕ್ಯಾನಿಂಗಲ್ಲೂ ಬಂದಾಗ ಅಲ್ಲೂ ಕೂಡ ಎಲ್ಲ ನಾರ್ಮಲಾಗಿ ಚೆನ್ನಾಗಿ ಬಂತು, ಖುಷಿಯಾಯಿತು. ಆಮೇಲೆ ಅದು ಎಕೋ ಸ್ಕ್ಯಾನಿಂಗ್ ಅಂತ ಬಂತಲ್ಲ, ಆವಾಗಲೂ ಎಕೋ ಸ್ಕ್ಯಾನಿಂಗ್ 7 ಮಂತಲ್ಲೇ ಮಾಡಿಸಿದ್ದು. ಎಕೋ ಸ್ಕ್ಯಾನಿಂಗ್ ಬಂದಾಗ ಅದು ಸ್ವಲ್ಪ ಬೇರೆ ಭಯ ಇತ್ತು. ಸರಿ, ಅದೂ ಕೂಡ ಪಾಸ್ ಮಾಡ್ಕೊಂಡು ಬಂದುಬಿಟ್ಟೆ, ಎಲ್ಲ ನಾರ್ಮಲ್ ಆಗಿತ್ತು. ಮತ್ತು 8 ಮಂತ್ ಬಂತು, ಇನ್ನೂ ಸೀಮಂತ ಅದು ಇದು ಅಂದ್ಕೊಂಡು ಸ್ಟಾರ್ಟ್ ಆಯಿತು. ಸೀಮಂತ ಎಲ್ಲ ಆಯಿತು, ಮೆಟರ್ನರಿ ಶೂಟ್ ಕೂಡ ಆಯಿತು. ಎಲ್ಲ ಒಂಥರ ಚೆನ್ನಾಗಿ ಫ್ಲೋ ಆಯಿತು. ನನಗೇನು ಅಷ್ಟೊಂದು ಕಷ್ಟ ಅಂತ ಅನಿಸಿಲ್ಲ. ಲಾಸ್ಟಲ್ಲಿ 8 ಮಂತು ಕಂಪ್ಲೀಟ್ ಆಯ್ತಲ್ಲ, ಆವಾಗ ನನಗೆ ಸ್ವಲ್ಪ ಸುಸ್ತಾಗೋ ಥರ ಆಗ್ತಾಯಿತ್ತು. ಯಾಕಂದರೆ ಬೇಬಿ ಚೆನ್ನಾಗಿ ಗ್ರೋತ್ ಆಗಿರುತ್ತಲ್ವ, ಸೊ ತಡ್ಕೊಳಕ್ಕಾಗ್ತಾಯಿರಲಿಲ್ಲ. ಸಮ್ಮರ್ ಬೇರೆ, ಅಷ್ಟಾಗೇನೂ ತಿನ್ನೋಕ್ಕಾಗ್ತಾ ಇರಲಿಲ್ಲ, ಸುಸ್ತಾಗ್ತಾಯಿತ್ತು. ಒಂದು 20 ಡೇಸ್ ಏನೋ ನನಗೆ ಡೆಲಿವರಿಗೆ ಒಂದು 20 ಡೇಸ್ ಅಂತ ಸ್ವಲ್ಪ ನನಗೆ ಸುಸ್ತಾಗೋದು, ಜಾಸ್ತಿ ಕೆಲಸ ಮಾಡೋಕ್ಕಾಗ್ತಾ ಇರಲಿಲ್ಲ, ಕೂತಿದ್ದಂಗೆ ಕೂತ್ಕೊತಾ ಇದ್ದೆ, ಈ ಥರ ಆಗ್ತಾಯಿತ್ತು ಅನ್ನೋದು ಬಿಟ್ಟರೆ ಥ್ರೂಔಟ್ ನನ್ನ ಒಂದು ಪ್ರೆಗ್ನೆನ್ಸಿ ಜರ್ನಿಯಲ್ಲಿ ನಾನು ನಾರ್ಮಲ್ ಆಗಿದ್ದೆ. ಚೆನ್ನಾಗಿ ಅನ್ನಿಸ್ತಾಯಿತ್ತು ನನಗೆ. ಆ ಟೈಮಲ್ಲಿ ಮಾತ್ರ ಇದಾಯಿತು. ಮತ್ತು ಲಾಸ್ಟಲ್ಲಿ ಬ್ಲಡ್ ಇಲ್ಲ ಅಂತ ಅಂದರು. ಆಮೇಲೆ ಬ್ಲಡ್ ಹಾಕಿಸ್ಕೊಳ್ಳೋದು, ಇಲ್ಲೆಲ್ಲ ಕೈಯಲ್ಲಿ ಚುಚ್ಚಿ, ಈ ಕಡೆನೂ ಅಷ್ಟೇ ಫುಲ್, ಮತ್ತು ಇಲ್ಲಿ ಬ್ಲಡ್ ತೊಗೊಳ್ಳೋದು ಮಾಡೋದು. ನನ್ನ ಒಂದು ಇದರಲ್ಲಿ ಬರೀ ಬ್ಲಡ್ ಚೆಕಪ್ ಮಾಡಿಸೋದು ಇದೇ ಒಂದು ಕೆಲಸ ಆಗಿಬಿಟ್ಟಿತ್ತು. ಬಟ್ ಎಲ್ಲ ನಾರ್ಮಲ್ ಆಗಿತ್ತಪ್ಪ. ತುಂಬ ಅಂದರೆ ತುಂಬಾ ಖುಷಿಯಾಯಿತು. ಅದ್ರ ಮಧ್ಯೆ ನನಗೆ ಏನು ಪ್ಯಾನ್ಕ್ರಿಯಾಸ್ ಸರ್ಜರಿ ಆಗಿತ್ತಲ್ವ, ಸೊ ಅದು ಒಂದು ಭಯ ಬೇರೆ ಇತ್ತು. ಏನಾದರೂ ಪ್ರಾಬ್ಲಮ್ ಆಗುತ್ತಾ,
ಅದು ಕೂಡ ನನಗೆ ಏನು 19 ಇಂಚಸ್ ಏನು ಸರ್ಜರಿ ಮಾಡಿದ್ದು. ಸೊ ಅದಕ್ಕೂ ಇದಕ್ಕೂ ಪ್ರಾಬ್ಲಮ್ ಏನೂ ಇರಲ್ಲ ಅಂತ ನನಗೆ ಆಲ್ರೆಡಿ ಸರ್ಜರಿಗಿಂತ ಮುಂಚೆನೇ ಹೇಳಿದರು ನನಗೆ. ಅದಕ್ಕೂ ಇದಕ್ಕೂ ಏನೂ ಪ್ರಾಬ್ಲಮ್ ಇಲ್ಲ, ಅದಕ್ಕೂ ಏನೂ ನೀವು ಭಯಪಡೋ ಅವಶ್ಯಕತೆ ಇರೋದಿಲ್ಲ. ನಾರ್ಮಲಾಗಿ ನಿಮಗೆ ಅದೇನು ಬೇಬಿನ ಮಾಡ್ಕೊಬೋದು ಅಂತ ಹೇಳಿದರು. ಸಪೋಸ್ ಅಂದರೆ ನಮಗೊಂದು ಭಯ ಇರುತ್ತೆ ಯಾವುದೇ ಸರ್ಜರಿ ಆದ್ರೂ. ಈ ಒಂದು ಟೈಮ್ನಲ್ಲಿ ಹೊಟ್ಟೆ ಬಂಪ್ ಎಲ್ಲ ದಪ್ಪ ಆದಾಗ ಅದೇನಾದರೂ ನೋವು ಬರುತ್ತಾ ಅದು ಇದು ಎತ್ತ ಅನ್ನೋದು. ಸೊ ಆ ಥರದ್ದೇನೂ ಪ್ರಾಬ್ಲಮ್ ಆಗಿದೆ, ನಾರ್ಮಲಾಗೇ ಇದ್ದೆ. ಆದರೆ ಸಿಸೇರಿಯನ್ ಆಯ್ತಲ್ವ, ಅದೇ ಒಂದು ಇದು ಅಷ್ಟೇ. ಯಾಕಂದರೆ 2 ಸಲ ಆಪ್ರೇಷನ್ ಅನ್ನೋದೊಂದು ಇದು. ಅದು ಕೂಡ ನನಗೇನು ಪ್ರಾಬ್ಲಮ್ ಆಗಿಲ್ಲ ಆ್ಯಕ್ಚುಲಿ ಹೇಳ್ಬೇಕಂತಂದರೆ. ನಾನು ಸ್ವಲ್ಪ ನನ್ನ ಬಾಡಿ ಸ್ವಲ್ಪ ಹೀಟ್ ಆಗಿರೋದ್ರಿಂದ ನನಗೇನು ಯಾವುದೇ ಆ ಸರ್ಜರಿಲೂ ಅಷ್ಟೇ ಬೇಗನೆ ಒಣಕೊಂಡ್ಬಿಡ್ತು, ಬೇಗ ಹೀಲ್ ಆಗೋಯಿತು. ಈ ಒಂದು ಸರ್ಜರಿಲೂ ಅಷ್ಟೇ ಬೇಗ ಹೀಲ್ ಆಯಿತು ನನಗೆ. ಕೆಲವೊಬ್ಬರಿಗೆ ಈ ಕೋಲ್ಡ್ ಮೈ ಇರುತ್ತಲ್ವ, ಅಂಥವ್ರಿಗೆ ಜಾಸ್ತಿ ಬೇಗ ಹೀಲ್ ಆಗೋದಿಲ್ಲ. ಅದು ಇನ್ನೂ ಸ್ವಲ್ಪ ಹಸಿ ಹಸಿ ಥರನೇ ಇರುತ್ತೆ. ಬಟ್ ನನಗೆ ಆ ಥರ ಆಗಿಲ್ಲ. ಮತ್ತು ಆ ಥರ ಟೈಮ್ಗಳಲ್ಲಿ ನಾವು ಆದಷ್ಟು ಕೋಲ್ಡ್ ಆಗೋ ಥರ ಫುಡ್ಗಳನ್ನ ತಿನ್ನಬಾರ್ದು. ಸ್ವಲ್ಪ ಹೀಟಾಗಿ ಬೇಗ ಹೀಲ್ ಆಗೋ ಥರ ಒಂದು ಫುಡ್ಗಳನ್ನ ತೊಗೊಂಡ್ರೆ ತುಂಬಾ ಯಾವುದೇ ಒಂದು ಆಪ್ರೇಷನ್ ಆದರೂ ಅಷ್ಟೇ ಬೇಗ ಹೀಲ್ ಆಗಿಬಿಡುತ್ತೆ ಒಳಗಡೆನೂ ಅಷ್ಟೇ. ನಾವು ಕೂಡ ಅಷ್ಟೇ ಇಷ್ಟು ವರ್ಷ ನಾವು ಏನಕ್ಕೆ ತಳ್ಳಿದ್ದು ಅಂತಂದರೆ ಸರ್ಜರಿ ಆಗಿದ್ದೆ ಅಲ್ವಾ, ಇಮಿಡಿಯೇಟ್ಲಿ ನಮಗೆ ಬೇಬಿ ಮಾಡ್ಕೊಳ್ಳೋದು ಬೇಡ, ಅದೇನಾದರೂ ಪೇಯ್ನ್ ಬಂದುಬಿಡುತ್ತೆ ಅನ್ನೋದು ಭಯದಿಂದ ನಾವು ಮಾಡ್ಕೊಂಡಿರಲಿಲ್ಲ. ಇನ್ನೇನು 4 ಇಯರ್ಸ್ ಆಯ್ತಲ್ಲ, 5 ನಡೀತಾ ಇದೆ ಅಂತ ಅಂದ್ಬಿಟ್ಟು ಮಾಡ್ಕೊಂಡಿದ್ದು. ಹಂಗೆ ಡೆಲಿವರಿ ಹತ್ರ ಬಂತು, ಸೀಮಂತ ಎಲ್ಲನೂ ಕೂಡ ಆಯಿತು. ಸೀಮಂತ ಆಗೋಕ್ಕಿಂತ ಮುಂಚೆ ನಾವು ಒಂದು ಲಾಸ್ಟು ಚೆಕಪ್ಗೇನೋ ಹೋಗಿದ್ವಿ. ಸೀಮಂತ ಇನ್ನೊಂದು 10 ಡೇಸ್ ಇರೋ ಹಂಗೆ ಚೆಕಪ್ಗೆ ಹೋಗಿದ್ದಾಗ ಅವರೇನಂದರು, ಗ್ರೋತ್ ಸ್ಕ್ಯಾನಿಂಗ್ ಆದ ನಂತರ ಇನ್ನೊಂದು ಚೆಕಪ್ಗೆ ಅಂತ ಅಂದ್ಬಿಟ್ಟು ಗ್ರೋತ್ ಸ್ಕ್ಯಾನಿಂಗ್ಗೆ ಹೋಗಿದ್ದು. ಗ್ರೋತ್ ಸ್ಕ್ಯಾನಿಂಗ್ ಹೋಗಿದ್ದಾವಾಗ 8 ಮಂತಲ್ಲೇನೋ ನಾವು ಹೋಗಿದ್ದು. ಆವಾಗ ಡಾಕ್ಟರ್ ಹೇಳಿದ್ರು ಬೇಬಿ ರೊಟೇಟ್ ಆಗಿದೆ, ಮೇ ಬಿ ಇನ್ನೊಂದು 10-15 ಡೇಸಲ್ಲಿ ಡೆಲಿವರಿ ಆಗ್ಬೋದು ಅಂತ ಹೇಳಿಬಿಟ್ರು. ನನಗೆ ಬೇರೆ ಇನ್ನೂ ಸೀಮಂತ ಬೇರೆ ಆಗಿಲ್ಲ. ಇದೇನಪ್ಪ ಹಿಂಗೆ ಅಂದ್ಬಿಟ್ರು. ಇನ್ನೂ ಸೀಮಂತ ಬೇರೆ 19th ಇತ್ತು. ನಾವು ಒಂದು 10th ಹಂಗೇನೋ ಹೋಗಿದ್ವಿ. 8 ಯಾವಾಗ ಇನ್ನೊಂದು ವೀಕ್ ಆದರೂ ತಳ್ಳಿದ್ರೆ ಅದೇ ಗ್ರೋತ್ ಸ್ಕ್ಯಾನಿಂಗ್ ಅಂತ ಅಂದ್ಬಿಟ್ಟು ಹೋಗಿದ್ವಿ. ಗ್ರೋತ್ ಸ್ಕ್ಯಾನಿಂಗ್ ಹೋದಾಗ ಇನ್ನೊಂದು ಬೇಬಿ ಟರ್ನ್ ಆಗಿದೆ, ಇನ್ನೊಂದು 15-20 ಡೇಸಲ್ಲಿ ಆಗೋಗ್ಬಿಡುತ್ತೆ ಅಂದರು. ಆವಾಗ ಬೇರೆ ಭಯ ಅಂದರೆ ಭಯ. ಇವಾಗ ನಾವು ಎಲ್ಲ ಕಡೆ ಇದನ್ನೆಲ್ಲ ಸೀಮಂತಕ್ಕೆ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ವಿ. ಎಲ್ಲರಿಗೂ ಹೇಳಿದ್ವಿ ಅನಿಸುತ್ತೆ, ಎಲ್ಲರಿಗೂ ಹೇಳಿಬಿಟ್ಟಿದ್ವಿ, ಎಲ್ಲರಿಗೂ ಅಡ್ವಾನ್ಸ್ ಪೇ ಮಾಡಿಬಿಟ್ಟಿದ್ವಿ. ಇವಾಗ ಡೆಲಿವರಿ ಆಗಿಬಿಟ್ರೆ ಏನಪ್ಪ ಮಾಡೋದು, ಅದೊಂದು ಬೇರೆ ಭಯ. ಸೀಮಂತ ಬೇರೆ ಮಾಡ್ಕೋಬೇಕು ಅನ್ನೋದೊಂದು ಆಸೆ. ಸರಿ ಏನು ಮಾಡೋದು, ಇಲ್ಲ ಬೇಗನೆ ಮಾಡ್ಕೊಬೋದಾ, ಅದರಲ್ಲಿ ಯಾವುದೂ ನನಗೆ ಟೈಮ ಬೇರೆ ಅಡ್ಜಸ್ಟ್ ಇರಲಿಲ್ಲ. 19th ಇತ್ತು, ಮುಂಚೆನೂ ಮಾಡ್ಕೊಳಕ್ಕಾಗಿರಲಿಲ್ಲ, ಮುಂದಕ್ಕೂ ತಳ್ಳೋಕ್ಕಾಗ್ತಾ ಇರಲಿಲ್ಲ. ಆ ಥರ ಒಂದು ಸಿಚುವೇಶನ್ ಬಂದಿತ್ತು. ಸರಿ ಅವತ್ತು ಬಂದು ಏನು ಮಾಡೋದು ಅನ್ನೋದೊಂದು ಬೇರೆ ಒಂದು ತಲೆ ಫುಲ್ ಟೆನ್ಷನ್ ಆಗಿಬಿಟ್ಟಿತ್ತು ಅವತ್ತು. ಆಮೇಲೆ ನಮ್ಮ ಫ್ಯಾಮಿಲಿಯಲ್ಲಿ ಹೇಳಿದ್ರು, ಆದರೂ ಆಗಿಲ್ಲ ಅಂದರೆ ಮುಂದೆನೂ ತಳ್ಳಿ, ಏನಾದರೂ ಆಗಲಿ ಸುಮ್ಮನೆ ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ಬಿಟ್ಬಿಡು, ಸುಮ್ಮನೆ ತಲೆಗೆ ಹಾಕ್ಕೊಬೇಡ ಅಂತಂದರು. ನಾನು ಸರಿ ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ಸದ್ಯ ಬೇಕಂದರೆ ಸೀಮಂತ ಆಗಿದ್ದ ದಿವಸನೇ ಬೇಕಂದರೆ ಡೆಲಿವರಿ ಆಗಲಿ, ಅಲ್ಲಿ ತನಕ ಬೇಡಪ್ಪ ಅಂತಂದ್ಬಿಟ್ಟು ದೇವ್ರ ಹತ್ರ ಕೇಳ್ಕೊಂಡಿದ್ದೆ. ಸರಿ ಆವಾಗಲೂ ನನಗೆ ಸ್ವಲ್ಪ ಸುಸ್ತು ಆ ಥರದ್ದೆಲ್ಲ ಆಗ್ತಾಯಿತ್ತು. ಸರಿ ಹೆಂಗೋ ದೇವ್ರ ದಯೆಯಿಂದ ಸೀಮಂತ ಎಲ್ಲ ಚೆನ್ನಾಗಿ ಆಯಿತು. ಸೊ ಡೆಲಿವರಿ ಏನೂ ಆಗಲಿಲ್ಲ. ಸೀಮಂತ ಎಲ್ಲ ಆದಮೇಲೆ 19th ಸೀಮಂತ ಆಯಿತು. ಅದಾದಮೇಲೆ ಹೆಂಗೋ ಒಂದು 15 ಡೇಸು ಮುಂದೆ ತಳ್ತು. ಯಾವಾಗ ಏಪ್ರಿಲ್ 5 ಡೆಲಿವರಿ ಆಯಿತು. ಸದ್ಯ ಅಷ್ಟು ಮುಂದೆ ತಳ್ತಲ್ವ, ಅಂದರೆ ನನಗೆ ಬೇಬಿ ಕೆಳಗಡೆ ಟರ್ನ್ ಆಗಿತ್ತು. ಬಟ್ ಅಂದ್ರೂ ನನಗೆ ನಾರ್ಮಲ್ಲಾಗಿ ಡೆಲಿವರಿಗೆ ಚಾನ್ಸ್ ಸಿಗಲಿಲ್ಲ. ಏನೂ ಮಾಡೋಕ್ಕಾಗೋದಿಲ್ಲ. ಆ ಟೈಮಲ್ಲಿ ಯಾವ ಸಿಚುವೇಶನ್ ಬರುತ್ತೆ ಅದಕ್ಕೆ ನಾವು ಹೋಗಬೇಕಾಗತ್ತೆ. ನಮ್ಗೆ ಅದೇ ಬೇಕು ಇದೇ ಬೇಕು ಅಂತ ಅನ್ನೋಕ್ಕಾಗೋದಿಲ್ಲ. ಇನ್ನೇನು ಸೀಮಂತ ಎಲ್ಲ ಆಯಿತು, ಎಲ್ಲ ಚೆನ್ನಾಗಾಯಿತು, ಎಲ್ಲ ನಾರ್ಮಲಾಗಿ ಸೂಪರಾಗಾಯಿತು.
ಮತ್ತು ಇನ್ನು ನಾರ್ಮಲಾಗಿ ಡೈಲಿ ಯಾವ ಥರ ಹೋಗ್ತಾಯಿತ್ತು ಅದೇ ಥರ ಹೋಗ್ತಾಯಿತ್ತು. ಅಂದರೆ ಸ್ವಲ್ಪ ಬ್ಯಾಕ್ ಪೇಯ್ನ್ ಬರೋದು ಹೋಗೋದು ಈ ಥರ ಆಗ್ತಾಯಿದ್ದು. ನನಗೇನು ಅಷ್ಟು ಕಾಲೆಲ್ಲ ಸ್ವೆಲ್ಲಿಂಗ್ ಅಷ್ಟೊಂದು ಇರಲಿಲ್ಲ. ನನಗೆ ಮೇಯ್ನ್ ಇದ್ದಿದ್ದೇ ಬ್ಯಾಕ್ ಪೇಯ್ನ್ ಅಷ್ಟೇ ಇದ್ದಿದ್ದು. ಡೈಲಿ ಸ್ನಾನ ಮಾಡ್ಕೊಳ್ಳೋದು, ಈ ಥರ ಆಯಿಲ್ ಬಾತ್ ಮಾಡೋದು ಈ ಥರ ಮಾಡ್ತಾಯಿದ್ದೆ. ಸ್ವಲ್ಪ ವಾಕ್ ಎಲ್ಲ ಮಾಡೋದು, ಸ್ವಲ್ಪ ಎಕ್ಸಸೈಸ್ಗಳನ್ನ ಮಾಡೋದು, ಬ್ರೀತಿಂಗ್ ಎಕ್ಸಸೈಸ್ ಮಾಡೋದು ಈ ಥರ ಎಲ್ಲ ಮಾಡ್ತಾಯಿದ್ದೆ. ತುಂಬ ಓವರಾಗೇನು ಮಾಡ್ತಾ ಇರಲಿಲ್ಲ. ನಾರ್ಮಲಾಗಿ ಡಾಕ್ಟರ್ ಏನೆಲ್ಲ ಸಜೆಷನ್ ಕೊಟ್ಟಿದ್ದರು, ಸೊ ಅದೇ ರೀತಿ ನಾನು ಅದೇ ಫ್ಲೋವಲ್ಲಿ ಹೋಗ್ತಾಯಿದ್ದೆ. ಊಟನೂ ಅಷ್ಟೇ, ಡಾಕ್ಟರ್ ಯಾವ ರೀತಿ ಹೇಳಿದರು ಅದೇ ಥರ ತಿಂದ್ಕೊಂಡು ನಾರ್ಮಲಾಗಿ ಹೋಗ್ತಾಯಿದ್ದೆ. ಇನ್ನೇನು 8 ಮಂತ್ ಎಲ್ಲ ಕಂಪ್ಲೀಟ್ ಆಯಿತು. 8 ಮಂತ್ ಕಂಪ್ಲೀಟ್ ಆಗಿ 9 ಮಂತ್ಗೆ ಬಿತ್ತು. ಇನ್ನೂ 2 ವೀಕ್ಸ್ ಏನೋ ಇತ್ತು ಅಷ್ಟೇ ನನ್ನ ಒಂದು 9 ಮಂತ್ ಕಂಪ್ಲೀಟ್ ಆಗೋಕ್ಕೆ. ನನಗೆ ಫ್ರೈಡೇ ಬ್ಯಾಕ್ ಪೇನ್ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆಯಿತು. ಅವತ್ತು ಫ್ರೈಡೇ ಫುಲ್ಲು ನನಗೆ ಬ್ಯಾಕ್ ಪೇನ್ ತಡ್ಕೊಳ್ಳೋಕ್ಕೆ ಆಗಿಲ್ಲ. ಸರಿ ಅವತ್ತು ಮಾರ್ನಿಂಗಿಂದನೂ ಬಿಟ್ಟು ಬರ್ತಾಯಿತ್ತು. ಈವ್ನಿಂಗ್ ಹೆಂಗೋ ಸಂಜೆವರೆಗೂ ಸುಮ್ಮನೆ ಇದ್ದೆ. ಆಮೇಲೆ ಸ್ವಲ್ಪ ನನಗೆ ಸುಸ್ತಾಗೋಕ್ಕೆ ಸ್ಟಾರ್ಟ್ ಆಯಿತು, ತಡ್ಕೊಳ್ಳೋಕ್ಕೆ ಆಗಿಲ್ಲ. ಸರಿ ಇನ್ನೊಂದು ಸಲ ಡಾಕ್ಟರ್ನ ನಾವು ಒಂದು ಸತಿ ಕಾಲ್ ಮಾಡಿಬಿಟ್ಟು ಕೇಳೋಣ, ಈ ಥರ ತುಂಬ ಸುಸ್ತಾಗ್ತಾಯಿದೆ, ತಡ್ಕೊಳಕ್ಕಾಗ್ತಾಯಿಲ್ಲ ಅಂತ ಅಂದ್ಬಿಟ್ಟು. ಅವರು ಸರಿ ಒಂದ್ಸಲಿ ಹಾಸ್ಪಿಟಲ್ಗೆ ಬಂದೋಗಿ ಇನ್ನೇನು 8 ಮಂತ್ ಕಂಪ್ಲೀಟ್ ಆದಮೇಲೆ ವಾರಕ್ಕೆ ಒಂದ್ಸಲಿ ಅಥವಾ 10 ಡೇಸ್ ಒಂದ್ಸಲಿ ಚೆಕಪ್ ಇರುತ್ತೆ. ರೆಗ್ಯುಲರಾಗಿ ಎಲ್ಲರಿಗೂ ಚೆಕಪ್ ಇರುತ್ತೆ. ಸರಿ ಹಾಸ್ಪಿಟಲ್ಗೆ ಹೋದೆ. ಅವತ್ತು ನೈಟು ನಾನು ಹೋಗಿದ್ದು. ಇಂಜೆಕ್ಷನ್ ಎಲ್ಲ ಕೊಟ್ಟರು. ಮತ್ತು ನೋಡಿದ್ರು ಎಲ್ಲ ನಾರ್ಮಲಾಗಿ ಏನಿದೆ ಅದು ಬಿಟ್ಟು ಬ್ಯಾಕ್ ಪೇನ್ ಕಾಮನಾಗಿ ಬರ್ತಾ ಇರುತ್ತೆ. ಬಟ್ ನಾನು ಸ್ವಲ್ಪ ವೀಕ್ ಇರೋದ್ರಿಂದ ನನಗೆ ತಡ್ಕೊಳಕ್ಕಾಗಿಲ್ಲ, ಅಷ್ಟೇ ಸುಸ್ತಾಗಿಬಿಟ್ಟಿದೆ. ಸರಿ ಇಂಜೆಕ್ಷನ್ ಎಲ್ಲ ಮಾಡಿಸ್ಕೊಂಡು ಇನ್ನೊಂದು ಗ್ಲೂಕೋಸ್ ಹಾಕಿಸ್ಕೊಂಡೋಗಿ, ಯಾಕಂದರೆ ನೀವು ಸುಸ್ತಾಗಿಬಿಟ್ರೆ ಆಮೇಲೆ ಬೇಬಿನೂ ಒಳಗಡೆ ಸುಸ್ತಾಗಿಬಿಡುತ್ತೆ ಅಂತ ಹೇಳಿದ್ರು. ಆವತ್ತು ಹೋದೆ. ಅವತ್ತು ನೈಟ್ ಅಲ್ಲೇ ನಾನು ಅಡ್ಮಿಟ್ ಆದೆ. ಮತ್ತು ಮಾರ್ನಿಂಗು ಸರಿ ಡಾಕ್ಟರ್ ಎಲ್ಲ ಬಂದು ನೋಡಿ ಎಲ್ಲ ಚೆಕ್ ಮಾಡಿ, ಸರಿ ಇನ್ನೊಂದು ವಾರ ತಳ್ಬೋದು ಏನಿಲ್ಲ, ಸರಿ ಮನೆಗೆ ಹೋಗಿ ಅಂತ ಅಂದರು. ಸರಿ ಮನೆಗೆ ಹೋಗೋಣ ಅಂತ ಅಂದ್ಬಿಟ್ಟು ನಾವು ಎಲ್ಲ ರೆಡಿ ಆದ್ವಿ. ಆವಾಗ ನನಗೆ ವಾಟರ್ ಲೀಕ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಇನ್ನೇನು ವಾಟರ್ ಲೀಕ್ ಆದಮೇಲೆ ಅವ್ರು ಕಳಿಸೋದಿಲ್ಲ, ಅವ್ರಿಗೂ ಭಯ ಇರುತ್ತೆ. ವಾಟರ್ ಲೀಕ್ ಆದಮೇಲೆ ಯಾರೂ ಕೂಡ ಮನೇಲಿ ಇರಬಾರ್ದು. ವಾಟರ್ ಲೀಕ್ ಆಗಿದ ತಕ್ಷಣ ಹಾಸ್ಪಿಟಲಿಗೆ ಬರ್ತಾ ಇರಬೇಕು. ಸರಿ ಇಂಜೆಕ್ಷನ್ ಎಲ್ಲ ಮಾಡಿಕೊಟ್ರು. ಅದು ನಾರ್ಮಲ್ ಡೆಲಿವರಿಗೆ ಅಂದರೆ ಹೊಟ್ಟೆ ನೋವು ಬಂದಿಲ್ಲ ನನಗೆ. ಸರಿ ಇನ್ನೇನು ಇಂಜೆಕ್ಷನ್ ಕೊಟ್ಟು 3 hours ನೋಡ್ತಾರೆ. ಅದಾದಮೇಲೆ ಹೊಟ್ಟೆ ನೋವು ಬಂದಿಲ್ಲ ಅಂತಂದರೆ ಅವರು ಸರಿ ನಾವು ನಾರ್ಮಲ್ ಸಿಸೇರಿಯನ್ನೇ ಮಾಡಿಬಿಡೋಣ ಅಂತ ಅಂದರು. ಸರಿ ಹೊಟ್ಟೆ ನೋವು ಬಂದೇ ಇರಲಿಲ್ಲ. ಬೆಳಿಗ್ಗೆ 6 ಗಂಟೆಗೆ ನನಗೆ ಇಂಜೆಕ್ಷನ್ ಕೊಟ್ಟರು. 10 ಗಂಟೆ ತನಕ ನೋಡಿದ್ರು, ಹೊಟ್ಟೆ ನೋವು ಏನೂ ಬಂದಿರಲಿಲ್ಲ. ಸರಿ ಅಂತ ಅಂದರು. ಆಮೇಲೆ ನಾವೇನು ಮಾಡಿದ್ವಿ, ಇನ್ನೇನು ಸಿಸೇರಿಯನ್ ಅಲ್ವಾ, ಸರಿ ಒಂದ್ಸಲಿ ನಮ್ಗೆ ಗೊತ್ತಿರೋರ ಹತ್ರ ಒಳ್ಳೆ ಟೈಮಿಂಗ್ಸ್ ಯಾವುದು ಅಂತ ಅಂದ್ಬಿಟ್ಟು ಕೇಳಿಕೊಂಡು ನಾವು ಟೈಮಿಂಗ್ಸ್ನ ಕೊಟ್ವಿ ಅವ್ರಿಗೆ. ನಮ್ಗೆ ಅದೇ ಟೈಮಿಂಗ್ಸಲ್ಲಿ ಡೆಲಿವರಿನ ಮಾಡಿಕೊಟ್ರು. 12 ಗಂಟೆ ಒಳಗಡೆ ಮಾಡಿಕೊಟ್ರು. ಅವತ್ತು ನೆಕ್ಸ್ಟ್ ಡೇ ಹುಣ್ಣಿಮೆ ಏನೋ ಇತ್ತು ಅನಿಸುತ್ತೆ. ಸರಿ 12 ಆದಮೇಲೆ ಬೇಡ, ಸಿಸೇರಿಯನ್ ಮಾಡಿಸ್ತೀವಿ, ಒಳ್ಳೆ ಟೈಮ್ ಕೇಳಿಕೊಂಡೇ ಮಾಡಿಸೋಣ ಅಂದ್ಬಿಟ್ಟು ನಾವು ಟೈಮ್ ಕೇಳಿಕೊಂಡು ನಾವು ಯಾವ ಟೈಮ್ ಕೊಟ್ವಿ ಅದೇ ಟೈಮಿಂಗ್ಸಲ್ಲಿ ಮಾಡಿಕೊಟ್ರು. ಎಷ್ಟು ಒಂದು 10 ಮಿನಿಟ್ಸಲ್ಲೇ ಮಾಡಿಬಿಟ್ರು. ನೀಟಾಗಿ ನನಗೆ ಚೆನ್ನಾಗಿ ಮಾತಾಡಿಕೊಂಡು ಮಾಡ್ತಾಯಿದ್ರು. 10:30ಗೇನೋ ನಾವು ಹೋಗಿದ್ದು. 10:45 ಅಷ್ಟರಲ್ಲೇ ಬೇಬಿನ ತೆಗೆದು ಹೊಲಿಗೆ ಹಾಕೋಕ್ಕೂ ಸ್ಟಾರ್ಟ್ ಮಾಡಿಬಿಟ್ಟಿದ್ರು. ಒಂದು 10-15 ಮಿನಿಟ್ಸಲ್ಲಿ ಎಲ್ಲ ಆಗಿ ಹೋಯಿತು ಅಂತಲೇ ಹೇಳ್ಬೋದು. ನೀಟಾಗಿ ಗೊತ್ತಾಗ್ತಾಯಿತ್ತು, ಚೆನ್ನಾಗಿ ಗೊತ್ತಾಗ್ತಾಯಿತ್ತು. ಮಾತಾಡಿಸ್ತಾಯಿದ್ರು. ಈ ಆಪ್ರೇಷನ್ ಆಗಿತ್ತಲ್ವ ನನಗೆ ಪ್ಯಾನ್ಕ್ರಿಯಾಸು, ಅದು ಯಾವ ಥರ ಆಯಿತು ಏನು ಎತ್ತ ಎಲ್ಲಿ ಮಾಡಿಸಿದ್ದು ಅಂದ್ಕೊಂಡು ಚೆನ್ನಾಗಿ ಆಯಿತು ಒಟ್ಟಿನಲ್ಲಿ. ಅಂದರೆ ಸ್ವಲ್ಪ ಭಯ ಬೇರೆ ಇತ್ತು. ಹೋಗಿ ಆ ರೂಮ್ ಒಳಗಡೆ ಹೋದ ತಕ್ಷಣ ಒಂಥರ ಭಯ ಆಗ್ತಾ ಇರುತ್ತೆ. ಅದರಲ್ಲೂ ಬೇರೆ ನಾನು ಬೇರೆ ಗಂಡು ಪಾಪು ಬೇಕು ಅಂತ ತುಂಬಾ ಪ್ರೇಯರ್ ಮಾಡ್ಕೊಂಡಿದ್ದೆ. ಬೇಬಿ ಬಾಯ್ ಅಂದ ತಕ್ಷಣವೇ ಒಂಥರ ಖುಷಿ ಆಗೋಯ್ತು ನನಗೆ. ಸಖತ್ ಖುಷಿ ಆಯಿತು. ಆಮೇಲೆ ಬಾಯ್ ಅಂತ ಅಂದರು. ಪರವಾಗಿಲ್ಲ, 2.7 ಅಂದರೆ 2 kg 700 ಗ್ರಾಮ್ ಇದ್ದಾನೆ, ಪರವಾಗಿಲ್ಲ, ಚೆನ್ನಾಗಿ ಇಷ್ಟಿದ್ರೆ ಸಾಕು ಅಂತಂದರು. ಆಮೇಲೆ ಇನ್ನೇನು ನನಗೆಲ್ಲ ಸ್ಟಿಚೆಲ್ಲ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ರು. ಬೇಬಿನ ತೊಗೊಂಡೋಗಿ ಕ್ಲೀನ್ ಎಲ್ಲ ಮಾಡಿ ಆಚೆ ಕಡೆ ನಮ್ಮ ಯಾರಿದೋ ಅವ್ರ ಕೈಲಿ ಕೊಟ್ಟಿದ್ದರು. ಅದನ್ನು ವೀಡಿಯೋ ಮಾಡ್ಕೊಂಡಿಲ್ಲ ಅವರು ಆ ಒಂದು ಗಾಬರಿಯಲ್ಲಿ. ನನಗೆಲ್ಲ ಕ್ಲೀನ್ ಮಾಡಿ ಎಲ್ಲ ಇದು ಮಾಡಿ ಅದಾದ ನಂತರ ವಾರ್ಡಿಗೆಲ್ಲ ಶಿಫ್ಟ್ ಮಾಡಿದ್ರು. ನೆಕ್ಸ್ಟ್ ಡೇ ವಾಕೆಲ್ಲ ಮಾಡೋಕ್ಕೆ ಬಿಟ್ಟರು.
ನೆಕ್ಸ್ಟ್ ಡೇ ಮನೆಗೆ ಕಳಿಸ್ತಾಯಿದ್ರು. ಬೇಗ ನಂಗೆ 3 ಡೇಸ್ಗೆ ಮನೆಗೆ ಕಳಿಸ್ಬಿಟ್ರು. ಆಪ್ರೇಷನ್ ಆದ ನೆಕ್ಸ್ಟ್ ಡೇಗೆ ವಾಕ್ ಎಲ್ಲ ಮಾಡಿದೆ. ನಾರ್ಮಲಾಗಿ ಯಾವುದೇ ಒಂದು ಸರ್ಜರಿ ಆದಾಗ್ಲೂ ಅಷ್ಟೇ ಫಸ್ಟು ವಾಕ್ ಮಾಡಬೇಕು. ವಾಕ್ ಮಾಡಿದ್ರೇ ಅದು ಪೇಯ್ನ್ ರಿಲೀಫ್ ನಮಗೆ ಕಡಿಮೆ ಆಗಿಬಿಡುತ್ತೆ. ಒಂದ್ಸಲ ವಾಕ್ ಮಾಡಿದ ತಕ್ಷಣ ಎಲ್ಲ ನಾರ್ಮಲ್ ಆಗಾಯಿತು. ನೆಕ್ಸ್ಟ್ ಡೇ ಮನೆಗೆ ಬರ್ತಾನೆ ಇದೆ. ಆವಾಗಲೂ ಅಷ್ಟೇ ಸ್ವಲ್ಪ ಜಾಂಡೀಸ್ ಇವಾಗ ಅಟ್ಯಾಚ್ ಆಗಿದೆ ಅಂತ ಹೇಳಿದರು ನನಗೆ ಲಾಸ್ಟಲ್ಲಿ. ಬಟ್ ಟಚ್ವುಡ್ ಬೇಬಿಗೆ ಅದು ಬಂದಿರಲಿಲ್ಲ. ಜಸ್ಟ್ ಲೈಟಾಗಿ ಮೈಲ್ಡಾಗಿತ್ತು ಅಷ್ಟೇ. ಆಮೇಲೆ ಯಾವುದೇ ರೀತಿಯ ಒಂದು ಬೇಬಿನ ಐ ಸಿ ಯುವಲ್ಲಿ ಇಡೋದು, ಬ್ಲೂ ಲೈಟ್ ಕೆಳಗಡೆ ಎಲ್ಲ ಇಡ್ತಾರಲ್ಲ, ಅದು ಟಿ ವಿ ಅದು ಇದು ಎಲ್ಲ ನೋಡಿರ್ತೀವಲ್ವ. ಸೊ ಆ ಥರ ಏನೂ ಇಡ್ನಿಲ್ಲ. ಎಲ್ಲ ನಾರ್ಮಲ್ ಆಗೇ ಇದ್ದ. ಅವನು ನಾರ್ಮಲ್ ಆಗಿದೆ, ನಾನು ನಾರ್ಮಲ್ ಆಗಿದ್ದೆ. ನನಗೆ ಅದೊಂದೇ ಭಯ ಇದ್ದಿದ್ದಂತಂದರೆ ಎಲ್ಲಿ ಐ ಸಿ ಯುಗೆ ಹಾಕ್ಬಿಡ್ತಾರೆ, ಜಾಂಡೀಸ್ ಏನಾದರೂ ಬಂತು ಅಂತಂದರೆ ಏನಪ್ಪ ಮಾಡೋದು ಅನ್ನೋದೊಂದು ಭಯ ಇತ್ತು ಅಷ್ಟೇ. ಸೊ ಅದೊಂದು ಲಾಸ್ಟಲ್ಲಿ ಅವನಿಗೂ ಕೂಡ ಬ್ಲಡ್ ಚೆಕಪ್ ಎಲ್ಲ ಮಾಡಿದ್ರು. ಬ್ಲಡ್ ಗ್ರೂಪ್ ಯಾವುದು ಅದು ಇದು ಎಲ್ಲ ಚೆಕಪ್ ಮಾಡಿ ಮನೆಗೆ ಬರೋ ಅಷ್ಟರಲ್ಲೇ ಬ್ಲಡ್ ಗ್ರೂಪ್ ಯಾವುದು, ಜಾಂಡೀಸ್ ಎಲ್ಲ ನಾರ್ಮಲ್ ಆಗಿದೆಯಾ, ಬೇರೆ ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತೆಲ್ಲ ಚೆಕ್ ಮಾಡಿದ್ರು. ಏನೂ ಪ್ರಾಬ್ಲಮ್ ಇಲ್ಲ, ಎಲ್ಲ ನಾರ್ಮಲ್ ಆಗಿತ್ತು ಅಂದ್ಬಿಟ್ಟು ಫಸ್ಟ್ ಮಂತದ್ದು ಅದೇ ಹುಟ್ಟಿದಾಗ ಒಂದು ವ್ಯಾಕ್ಸಿನೇಷನ್ ಹಾಕ್ತಾರೆ, ಡ್ರಾಪ್ ಎಲ್ಲ ಅದು ಇದೆಲ್ಲ ಹಾಕಿ ಮತ್ತು ಮನೆಗೆ ಕಳಿಸಿದ್ರು. ಅದಾದ ನಂತರ ಇವತ್ತೇ ನಾನು ಅವನನ್ನು ಹಾಸ್ಪಿಟಲ್ಗೆ ಕರ್ಕೊಂಡೋಗಿದ್ದು. ಮತ್ತು ಬೇಬಿ ಅವನು ಹುಟ್ಟಿ ಒಂದು 5 ಡೇಸ್ಗೆ ನಾನು ಹಾಸ್ಪಿಟಲ್ಗೆ ಕರ್ಕೊಂಡೋಗಿದ್ದೆ. ಅಂದರೆ ಮೋಷನ್ ಮಾಡಿರಲಿಲ್ಲ ಅಂತ ಅಂದ್ಬಿಟ್ಟು ಕರ್ಕೊಂಡೋಗಿದ್ದೆ. ಬಟ್ ಅವ್ರು ಹೇಳಿದ್ರು ಇವಾಗಿನ ನ್ಯೂ ಬೇಬಿ ಅಂದರೆ ನ್ಯೂ ಬಾರ್ನ್ ಬೇಬೀಸು 1 ವಾರ ಆದರೂ ಕೆಲವು ಮಕ್ಕಳುಗಳು ತೊಗೋತಾರೆ. ಮೋಷನ್ ಮಾಡಿಲ್ಲ ಅಂತಂದರೆ ಏನೂ ಪ್ರಾಬ್ಲಮ್ ಇಲ್ಲ. 1 ವಾರಕ್ಕಿಂತ ಹೆಚ್ಚಾಗಿ ದಿನ ಕಳೀತು ಅಂತಂದರೆ ಮಾತ್ರ ನೀವು ಬರಬೇಕು ಅಷ್ಟೇ. ನಾರ್ಮಲಾಗಿ ಯೂರಿನ್ ಪಾಸ್ ಮಾಡ್ತಾಯಿದ್ದಾನಾ, ಓಕೆ, ಅದು ನೋಡಿಕೊಂಡ್ರೆ ಸಾಕು. ದಿನಕ್ಕೆ ಒಂದು 20 ಸಲ ಯೂರಿನ್ ಮಾಡಿದ್ರೂ ಏನೂ ಪ್ರಾಬ್ಲಮ್ ಇಲ್ಲ. ಇವಾಗ ಹುಟ್ಟಿದ ಮಕ್ಕಳು 1 ವಾರ ತನಕ ಕಕ್ಕ ಮಾಡಿಲ್ಲ ಅಂತಂದರೂ ಏನೂ ಪ್ರಾಬ್ಲಮ್ ಇಲ್ಲ ಅಂತಂದರು. ಅದು ಬಿಟ್ಟು ನಾನು ಇವಾಗಲೇ ಅವನನ್ನು ಹಾಸ್ಪಿಟಲ್ಗೆ ಕರ್ಕೊಂಡೋಗಿದ್ದು. ಸರಿ ಇನ್ನೇನು 2.5 ಮಂತ್ ಆಯ್ತಲ್ಲ, ಸರಿ ಒಂದು ಸಲ ರೆಗ್ಯುಲರ್ ಚೆಕಪ್ ಮಾಡ್ಸೋಣ ಅಂದ್ಬಿಟ್ಟು ಕರ್ಕೊಂಡೋಗಿದ್ದೆ ಅಷ್ಟೇ. ಇವತ್ತಿನ ತನಕನೂ ಟಚ್ವುಡ್ ಅವನಿಗೂ ಏನೂ ಪ್ರಾಬ್ಲಮ್ ಇಲ್ಲ, ನನಗೂ ಏನೂ ಪ್ರಾಬ್ಲಮ್ ಇಲ್ಲ, ಎಲ್ಲ ನಾರ್ಮಲ್ ಆಗಿದ್ದೀನಿ. ಅಂದರೆ ಸ್ವಲ್ಪ ವೆಯ್ಟ್ ಕಡಿಮೆನೇ ಇದ್ದೀನಿ, ಅಂದರೆ 53 ಇದ್ದೀನಿ. ಬಟ್ ನನ್ನ ಹೈಟಿಗೆ ವೆಯ್ಟ್ ಓಕೆ ಪರ್ಫೆಕ್ಟಾಗಿ ಇದೆ, ಬೇರೆ ಇನ್ನೇನಿಲ್ಲ, ಎಲ್ಲ ನಾರ್ಮಲಾಗಿ ಆರಾಮ್ಸೆ ಇದ್ದೀವಿ. ಅಂದರೆ ಸ್ವಲ್ಪ ಟೈಮ್ ಅಡ್ಜಸ್ಟ್ ಆಗ್ತಾಯಿಲ್ಲ. ಅವನದು ಮಲ್ಕೊಳ್ಳೋ ರೂಟೀನ್ ಸ್ವಲ್ಪ ಚೇಂಜ್ ಆಗ್ತಾಯಿದೆ. ಒಂದೊಂದು ತಿಂಗಳು ಒಂದೊಂದು ಥರ ಕಳೀತಾ ಇದ್ದಾನೆ ಅನ್ನೋದೊಂದು ಬಿಟ್ಟರೆ ಬೇರೆ ಇನ್ನೇನು ಇಲ್ಲ, ಎಲ್ಲ ನಾರ್ಮಲ್ ಆಗಿದ್ದೀವಿ. ಇದಾಗಿತ್ತು ನನ್ನ ಒಂದು ಪ್ರೆಗ್ನೆನ್ಸಿಯ ಒಂದು ಜರ್ನಿ. ಮಾತಾಡಿ ಗಂಟೆಲ್ಲ ಒಣಗೋಯ್ತು, ನೀರು ಕುಡಿಬೇಕು ಇವಾಗ. ಅಂದರೆ ಇಷ್ಟು ಮಾತಾಡಿ ಅಂದರೆ ವಾಯ್ಸ್ ಒಂಥರ ಚೇಂಜ್ ಆಗೋ ಥರ ಅಂತ ಚೇಂಜ್ ಆಗಿಬಿಟ್ಟಿದೆ ಅಂತ ಅನ್ನಿಸ್ತಾ ಇದೆ. ಯಾಕಂತಂದರೆ ಜಾಸ್ತಿ ಅಷ್ಟು ಮಾತಾಡಿ ಕ್ಯಾಮ್ರಾ ಮುಂದೆ ಅಭ್ಯಾಸ ಇಲ್ಲ ಅಲ್ವಾ. ಸೊ ಅದರಿಂದ ಹೆಂಗೆ ನನಗೆ ಹೇಳೋಕ್ಕೆ ಬರುತ್ತೆ ನಾನು ಆ ಥರ ನಾನು ಹೇಳಿದ್ದೀನಿ. ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.